ಡಿಫ್ರೆನ್ಸಿಯೇಷನ್ ಮಾಡ್ತೀನಪ್ಪ, ಯಾಕೆ ಅಂದ್ರೆ ಮ್ಯಾಟ್ರಿಕ್ಸ್ ಮಾಡಲ್ವ, ಎಲ್ಲ ಮಾಡ್ತೀನಿ ಕಣ್ರು. ಯಾಕೆ ಅಂದ್ರೆ ಇವಾಗ ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾಕೆ ಇವಾಗ ಸ್ಟ್ರೈಟ್ ಲೈನ್ಸ್ ತಗೊಂಡ್ರೆ, ನೋಡಿ ಸ್ಟ್ರೈಟ್ ಲೈನ್ಸ್ ತಗೊಂಡೆ ಅಂತಂದ್ರೆ ಇವಾಗ ಟ್ರಿಗ್ನಾಮೆಟ್ರಿ ಆಗಿದೆ. ಇವಾಗ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಮಾಡಿದ್ರೆ ಸೇಮ್ ಮೂಡಲ್ ಇರುತ್ತೆ. ಆಮೇಲೆ ಮೋರ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ಗೆ ಈ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ಐ ನೀಡ್ ಟು ಕವರ್ ದ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ಸ್. ಅಲ್ಲಿ ಹೇಳ್ಬೇಕಾದ್ರೆ ಮತ್ತೆಲ್ಲ ಹೇಳ್ಬೇಕು ನಾನು. ಡೋಂಟ್ ವರಿ, ಪ್ಯಾಟರ್ನ್ ಇದೆ ನಿಮ್ಗೆ. ಡಿಫ್ರೆನ್ಸಿಯೇಷನ್ ಬೇಕಾದ್ರೆ ಹೇಳಿದ್ನಲ್ಲ 2025 ವಿಡಿಯೋಸ್ ಇದೆ, ಅಲ್ಲೋಗಿ ಚೆಕ್ ಮಾಡ್ತಾ ಇರ್ರಿ, ಬರುತ್ತಲ್ಲ ನಮ್ಗೆ. ಇದನ್ನು ಮಾಡ್ಕೊಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ ನಾನು ಇವಾಗ, ನೆಕ್ಸ್ಟ್ ಸ್ಟ್ರೈಟ್ ಲೈನ್ಸ್ ಕವರ್ ಮಾಡ್ತೀನಿ. ಸ್ಟ್ರೈಟ್ ಲೈನ್ಸ್ ಆದ್ಮೇಲೆ ಅಲ್ಲಿ ಕಮ್ ಬ್ಯಾಕ್ ಟು ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಲಾಸ್ಟ್ ಅಲ್ಲಿ ಮ್ಯಾಟ್ರಿಕ್ಸ್ ಬರೋಣ. ಓಕೆ, ಇವಾಗಲೇ ಬೇಡ, ಯಾಕಂದ್ರೆ ನಾನು ಡಿಫ್ರೆನ್ಸ್ ಸ್ಟಾರ್ಟ್ ಮಾಡಿದ್ರೆ ಇಂಟಿಗ್ರೇಷನ್ ಮುಗಿಸ್ಲೇಬೇಕು ನಾನು. ಎರಡು ಇಂಟರ್ಲಿಂಕ್ ಇರುತ್ತೆ ಇಲ್ಲಿ. ಸೊ ಇಲ್ಲೂ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಬರುತ್ತೆ, ಇಲ್ಲೂ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಬರುತ್ತೆ. ಸೊ ಕವರ್ ಮಾಡೋದಕ್ಕೆ ನಾನು ಇದು ಮಾಡ್ತಾ ಇರೋದು. ಇಲ್ಲಿ ರೆಕಾರ್ಡಿಂಗ್ ಆಗ್ತದೆ ಅಲ್ವಾ? ಎಸ್ ಆಗ್ತಾ ಇದೆ. ಅದಕ್ಕೆ ಸ್ಟ್ರೈಟ್ ಲೈನ್ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಒಂದು ಸ್ಮಾಲ್ ಬ್ರೇಕ್ ಬೇಕಿದೆ, ಸ್ಮಾಲ್ ಚಾಪ್ಟರ್ ಇದು. ಡೋಂಟ್ ವರಿ, ತುಂಬಾ ಸಿಂಪಲ್ ಆಗಿದೆ, ಬೇಗ ಮುಗಿದೋಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ವಿಲ್ ಕಮ್ ಬ್ಯಾಕ್ ಟು ಡಿಫ್ರೆನ್ಸಿಯೇಷನ್. ಸುಮ್ಮನೆ ಅದಕ್ಕೆ ವ್ಯೂ ಪಾಯಿಂಟ್ ಕೇಳಿದೆ ನಿಮ್ಗೆ. ಶಾರ್ಟ್ ಟರ್ಮ್ ಅವ್ರು ಎಲ್ಲರಿಗೂ ಮ್ಯಾಟ್ರಿಕ್ಸ್ ಬೇಕಂತೆ, ಲಾಂಗ್ ಟರ್ಮ್ ಅವ್ರು ಎಲ್ಲರಿಗೂ ಡಿಫ್ರೆನ್ಸಿಯೇಷನ್ ಬೇಕಂತೆ. ಅದಕ್ಕೂ ನಿಮ್ಗೂ ಬೇಜಾರು ಮಾಡೋದು ಬೇಡ, ಅವ್ರಿಗೂ ಬೇಜಾರು ಮಾಡೋದು ಬೇಡ. ನನ್ನ ಕಾನ್ಸೆಪ್ಟೇ ಸ್ಟ್ರೈಟ್ ಲೈನ್ಗೆ ಹೋಗ್ಬೋಣ. ಸ್ಟ್ರೈಟ್ ಲೈನ್ ಸ್ವಲ್ಪ ಜನ ಕೇಳಿದ್ದೀರಾ. ಸೊ ಸ್ಟ್ರೈಟ್ ಲೈನ್ಸ್ ಈಸಿ ಇದೆ ಚಾಪ್ಟರ್. ಸೊ ಡೋಂಟ್ ವರಿ, ಎಲ್ಲ ಮಾಡ್ಕೊಡ್ತೀನಿ. ಓಕೆ, ನಾನೇನ್ ಪ್ಯಾಟರ್ನ್ ಫಾಲೋ ಅಪ್ ಮಾಡ್ತಾ ಇದೀನಿ ಮಾಡ್ಕೊಳ್ಳಿ, ಹಂಗೆ ಬನ್ನಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ನಿಮ್ಗೆ ಇನ್ ಕೇಸ್ ಇವಾಗ ಡಿಫ್ರೆನ್ಸಿಯೇಷನ್ ಕೇಳ್ತಾ ಇದ್ದೀರಾ, ಮ್ಯಾಟ್ರಿಕ್ಸ್ ಕೇಳ್ತಾ ಇದ್ದೀರಾ, ಪ್ರೀವಿಯಸ್ ವಿಡಿಯೋಸ್ ಇದೆ, ಹೋಗಿ ಕುತ್ಕೊಂಡು ನೋಡ್ತಾ ಇರಿ. ಆಲ್ಮೋಸ್ಟ್ ಸೇಮ್, ಎಲ್ಲ ಸೇಮೇ ಬರುತ್ತೆ. ಬಟ್ ಈ ಸ್ವಲ್ಪ ಡಿಫ್ರೆಂಟ್ ಅಡಾಪ್ಟ್ ಮಾಡ್ತಾ ಹೋಗ್ತೀನಿ. ನಿಮ್ಗೂ ಒಂದು ರಿವಿಷನ್ ಆದಂಗೆ ಆಗುತ್ತೆ, ಅದು ನೀವು ಮಾಡಬೇಕು. ಓಕೆ, ಸೊ ಮಾಡಿ ಅದನ್ನ. ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ ಇಷ್ಟು ನಂಬರ್ ಆಫ್ ಟಾಪಿಕ್ಸ್ ಬರುತ್ತೆ. ಟೋಟಲ್ 2.10 ಬರುತ್ತೆ. 10 ಹೊರಟೋಗ್ಬಿಟ್ಟಿದೆ, ಐ ಥಿಂಕ್ ಸಮ್ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ರೆಡಿ ಮಾಡ್ತೀನಿ. 10 ಟಾಪಿಕ್ಸ್ ಬರುತ್ತೆ. ಸೊ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್, ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, 2 ಪಾಯಿಂಟ್ ಫಾರ್ಮ್, ಇದು 1 ಪಾಯಿಂಟ್ ಫಾರ್ಮ್ ಅಂತ ಕರಿತೀವಿ ಇದನ್ನ. ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್, ಪ್ಯಾರಲಲ್, ಪರ್ಪೆಂಡಿಕ್ಯುಲರ್, ಇಂಟರ್ಸೆಪ್ಟ್, ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಮತ್ತೆ ಆಂಗಲ್ ಬಿಟ್ವೀನ್, ಸ್ಲೋಪ್ ಬಿಟ್ವೀನ್ ಟೂ ಆಂಗಲ್ಸ್. ಇಷ್ಟು ಟಾಪಿಕ್ಸ್ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಸ್ಟ್ರೈಟ್ ಲೈನ್ ನಿಮಗೆ ಇಷ್ಟೇ ಬರೋದು. ಸೊ ಇದು ಕಂಪ್ಲೀಟ್ ಸ್ಟ್ರೈಟ್ ಲೈನ್ ನಿಮಗೆ 16 ಫಾರ್ಮುಲಾಸ್ ಬರುತ್ತೆ ನಿಮಗೆ ಇಲ್ಲಿ. ಕಂಪ್ಲೀಟ್ ಸ್ಟ್ರೈಟ್ ಲೈನ್ ನೋಡ್ತಾ ಇರಬಹುದು ನೀವು ಇಲ್ಲಿ. ಕಂಪ್ಲೀಟ್ 16 ಫಾರ್ಮುಲಾಸ್ ಬರುತ್ತೆ. ಇಷ್ಟೇ ಸ್ಟ್ರೈಟ್ ಲೈನ್ ಬರೋದು ನಿಮಗೆ, ಇದ್ರ ಮೇಲೆ ಏನ್ ಬರಲ್ಲ ನೋಡಿ. ಸ್ಲೋಪ್, ಸ್ಟ್ರೈಟ್ ಲೈನ್ ಈಕ್ವೇಶನ್, ಸ್ಲೋಪ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ 2 ಪಾಯಿಂಟ್ ಫಾರ್ಮ್ ಅಂದ್ರೆ 2 ಪಾಯಿಂಟ್ ಆಫ್ ಸ್ಟ್ರೈಟ್ ಲೈನ್. ಸೊ 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಆಂಗಲ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. 1 ಪಾಯಿಂಟ್ ಫಾರ್ಮ್, ಒಂದು ಪಾಯಿಂಟ್ ಸ್ಲೋಪ್ ಕೊಟ್ಟಿರ್ತಾನೆ, ಈಕ್ವೇಶನ್ ಕಂಡುಹಿಡಿಬೇಕು. 2 ಪಾಯಿಂಟ್ ಸ್ಲೋಪ್ ಕೊಡ್ತಾನೆ, ಈಕ್ವೇಶನ್ ಕೊಡ್ತಾನೆ, ಈಕ್ವೇಶನ್ ಕಂಡುಹಿಡಿಬೇಕು, ಸ್ಲೋಪ್ ಕಂಡುಹಿಡಿಬೇಕು. ಅದಾದ್ಮೇಲೆ ಇಂಟರ್ಸೆಪ್ಟ್ಸ್ ಬರುತ್ತೆ. ಇಂಟರ್ಸೆಪ್ಟ್ಸ್ ಅಲ್ಲಿ ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಆಮೇಲೆ ಸ್ಟ್ರೈಟ್ ಲೈನ್ ಇಂಟರ್ಸೆಪ್ಟ್ ಫಾರ್ಮ್, ಆಮೇಲೆ ಆಂಗಲ್ ಬಿಟ್ವೀನ್ ಇದು ಲಾಸ್ಟ್ ಇದು. ಆಮೇಲೆ 2 ಲೈನ್ಸ್ ಪ್ಯಾರಲಲ್ ಆದ್ರೆ ಏನ್ ಕಂಡೀಷನ್, 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಆದ್ರೆ ಏನ್ ಕಂಡೀಷನ್, ಅಂಡ್ ದೆನ್ ದ ಈಕ್ವೇಶನ್, ಆಮೇಲೆ ಲಾಸ್ಟ್ ಅಲ್ಲಿ ಆಂಗಲ್ ಬಿಟ್ವೀನ್ 2 ಲೈನ್ಸ್. ಸೊ ಇಷ್ಟೇ ನಿಮ್ಗೆ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್. ಕರೆಕ್ಟ್ ಆಗಿ ಮುಗಿಸಿದ್ರೆ 3 ರಿಂದ 4 ಕ್ಲಾಸ್ ಸಾಕಿ ಸ್ಟ್ರೈಟ್ ಲೈನ್ಸ್ ಮುಗಿಸಕ್ಕೆ. ಅಷ್ಟೇ ಕಾನ್ಸೆಪ್ಟ್ಸ್ ಇರೋದು. ಸೊ ಬಟ್ ಒಂದ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಈ ಸ್ಟ್ರೈಟ್ ಲೈನ್ಸ್ ಅಲ್ಲಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಈ ಫಾರ್ಮುಲಾಸ್ ಎಲ್ಲ ಬೈಟ್ ಮಾಡ್ಬೇಕು ಒಂದ್ ಥಿಂಗ್, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಯಾವ್ದು ಯಾವ ಕಾನ್ಸೆಪ್ಟ್, ಇದು ಮೇನ್ ಅರ್ಥ ಮಾಡ್ಕೊಬೇಕಾಗಿರೋದು ನೀವು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ. ಸ್ಟ್ರೈಟ್ ಲೈನ್ಸ್ 4 ಮಾರ್ಕ್ಸ್ ನನಗೆ ಕಳ್ಕೊಂಡಂಗೆ ಇಲ್ಲ. ಹೆಂಗನ ಕೇಳಿ 4 ಮಾರ್ಕ್ಸ್ ಬರಬೇಕು, ಬಟ್ ನಿಮ್ಗೆ ಈಸಿಯಾಗಿ ಕೇಳ್ತಾನೆ. ಅಂತ ಟ್ವಿಸ್ಟಿಂಗ್ ಎಲ್ಲ ಕೇಳಲ್ಲ, ಡೈರೆಕ್ಟ್ ಕ್ವಶನ್ ಇರುತ್ತೆ. ಸೊ ಮಾರ್ಕ್ಸ್ ನ ಇಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಂಗಿಲ್ಲ. ಟ್ರಿಗ್ನಾಮೆಟ್ರಿ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ಲೆಂತಿ ಚಾಪ್ಟರ್. ಇದು ಕಾನ್ಸೆಪ್ಟ್ ವೈಸ್ ಬೇಗ ಮುಗಿದೋಗುತ್ತೆ, ಯಾಕಂದ್ರೆ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ. ಸೊ ಸ್ಟಾರ್ಟ್ ದ ಕ್ಲಾಸ್ 1 ಆಫ್ ಸ್ಟ್ರೈಟ್ ಲೈನ್. ಸೊ ಇವಾಗ ನಮ್ಗೆ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ ನಾವಿಲ್ಲಿ. ಸ್ಟ್ರೈಟ್ ಲೈನ್ಸ್ ವಾಯ್ಸ್ ಕೇಳಿಸೋದಲ್ಲ ಕ್ಲೀನ್ ಆಗಿ? ನೋ ಇಶ್ಯೂ. ಇವಾಗ ಸ್ವಲ್ಪ ಬೆಳಗಿನ ಜಾವ ಆಗ್ತಾ ಇದೆ. ಓಕೆ, ಸ್ಟ್ರೈಟ್ ಲೈನ್ಸ್ ಅಂತ ಕರೆದಾಗ ಮೇನ್ಲಿ ನಮಗೆ 2 ಕಾನ್ಸೆಪ್ಟ್ ಮೇಲೆ ಪ್ಲೇ ಆಗುತ್ತೆ. ಕಂಪ್ಲೀಟ್ ಸ್ಟ್ರೈಟ್ ಲೈನ್ ನೀವು ಕಂಡುಹಿಡಿಯಬೇಕಾಗಿರೋದು ಐದರ್ ಒಂದು ಬಂದು ದಟ್ ಈಸ್ ದ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಸ್ಟ್ರೈಟ್ ಲೈನ್ ಫೈಂಡ್ ಔಟ್ ಮಾಡಬೇಕು. ಎರಡೇ ಕಾನ್ಸೆಪ್ಟ್. ಒಂದು ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ, ಇಲ್ಲ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ಸ್ಟ್ರೈಟ್ ಲೈನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಇವೆರಡು ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಸೊ ಮಿಡ್ಲ್ ಅಲ್ಲಿ ಬರೋದು ನಮ್ಗೆ ಇಲ್ಲಿ ಪಾಯಿಂಟ್ ಬಂದು x1
y1 ಅಂತ ಬರುತ್ತೆ, ಅಥವಾ x, y ಅಂತ ಬರುತ್ತೆ ಒಂದು ಪ್ಲೇನ್ ಅಲ್ಲಿ ತಗೊಂಡಾಗ. ಸೊ ಒಂದು ಪಾಯಿಂಟ್ ಬರುತ್ತೆ, ಅದು ಬಿಟ್ಟು 2 ಪಾಯಿಂಟ್ಸ್ ಬರುತ್ತೆ, ದಟ್ ಈಸ್ 2 ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ಸ್, 1 ಪಾಯಿಂಟ್, 2 ಪಾಯಿಂಟ್, ಸ್ಲೋಪ್ 1 ಪಾಯಿಂಟ್ ಫಾರ್ಮ್, ಸ್ಲೋಪ್ 1 ಪಾಯಿಂಟ್ ಫಾರ್ಮ್, ಸ್ಲೋಪ್ 2 ಪಾಯಿಂಟ್ ಫಾರ್ಮ್, ಎಲ್ಲ ಇದ್ರಲ್ಲೇ ಬಂದ್ಬಿಡುತ್ತೆ. ಇದೆಲ್ಲ ಬಿಟ್ಟು ನಿಮ್ಗೆ ಬರೋದು ನೆಕ್ಸ್ಟ್ ನಿಮ್ಗೆ ಇಂಟರ್ಸೆಪ್ಟ್ಸ್. ಅದರಲ್ಲಿ ಎಕ್ಸ್ ಅಂಡ್ ವೈ ಬರುತ್ತೆ, ಎಕ್ಸ್ ಅಂಡ್ ವೈ ಇಂಟರ್ಸೆಪ್ಟ್ಸ್ ಬರುತ್ತೆ. ಆಮೇಲೆ ಲಾಸ್ಟ್ ಬರೋದು ನಿಮ್ಗೆ ಪ್ಯಾರಲಲ್, ಪರ್ಪೆಂಡಿಕ್ಯುಲರ್, ಸ್ಟ್ರೈಟ್ ಲೈನ್ ಪ್ಯಾರಲಲ್ ಬರುತ್ತೆ. ಸ್ಟ್ರೈಟ್ ಲೈನ್ ನಮ್ಗೆ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಈ ತರ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಒಂದ್ ನಿಮಿಷ. ಸೊ ಪ್ಯಾರಲಲ್ ನ ಎಲ್ ಅಂತ ಬರ್ತೀನಿ, ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಲೈನ್ಸ್ ಬರೋದು ನಮ್ಗೆ. ಇದೆಲ್ಲ ಆದ್ಮೇಲೆ ಸ್ಲೋಪ್ ಆಂಗಲ್ ಬಿಟ್ವೀನ್ 2 ಸ್ಲೋಪ್ಸ್. ಲಾಸ್ಟ್ ಬರೋದು ಆಂಗಲ್ ಬಿಟ್ವೀನ್ 2 ಲೈನ್ಸ್, ಆಂಗಲ್ ಬಿಟ್ವೀನ್ 2 ಲೈನ್ಸ್. ಓಕೆ, ಇಷ್ಟೇ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಬರೋದು ನಿಮ್ಗೆ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಒಂದು ಸ್ಲೋಪ್ ಅಂತಂದ್ರೆ ಎಂ ಬರುತ್ತೆ. ಸ್ಲೋಪ್ ಈಸ್ ನಥಿಂಗ್ ಬಟ್ ಎಂ. ಸ್ಲೋಪ್ ನ ಎಂ ಅಂತ ಕರಿತೀವಿ. ಮೇನ್ ಥಿಂಗು ಸ್ಲೋಪ್ ಅಂದ್ರೆ ಏನು, ಅದ್ರ ಡೆಫಿನೇಷನ್, ಮತ್ತೆ ಪಾಯಿಂಟ್ ಹೆಂಗ್ ಲಿಂಕ್ ಆಗುತ್ತೆ, ಸ್ಟ್ರೈಟ್ ಲೈನ್ ಹೆಂಗ್ ಲಿಂಕ್ ಆಗುತ್ತೆ, ಪ್ಯಾರಲಲ್ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು, ಇಂಟರ್ಸೆಪ್ಟ್ಸ್ ಅಂದ್ರೆ ಏನು, ಇಷ್ಟು ತಿಳ್ಕೊಂಡ್ಬಿಟ್ರೆ ವೆರಿ ವೆರಿ ಈಸಿ. ಅದೇ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಫಸ್ಟ್ ಥಿಂಗ್ ಇವಾಗ ಇವತ್ತು ಬಂದಿರೋ ಟಾಪಿಕ್ ನಾನು 2 ಟಾಪಿಕ್ ಕವರ್ ಮಾಡ್ಕೊಡ್ತೀನಿ. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್, ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಓಕೆ, ಸೊ ಇವಾಗ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಸ್ಲೋಪ್ ಅಂದ್ರೆ ಏನು, ಮೇನ್ಲಿ ತಿಳ್ಕೊಬೇಕಾಗಿರೋದು ನೀವು ಸ್ಲೋಪ್ ಅಂದ್ರೆ ಏನು ಅಂತ. ಓಕೆ, ಸೊ ಫಸ್ಟ್ ಥಿಂಗ್ ಸ್ಟ್ರೈಟ್ ಲೈನ್ ಬರೋಣ. ಸ್ಲೋಪ್ ಹೋಗೋದಕ್ಕೆ ಮುಂಚೆ ಫಸ್ಟ್ ಸ್ಟ್ರೈಟ್ ಲೈನ್ ತಿಳ್ಕೊಳ್ಳೋಣ. ವಾಟ್ ಈಸ್ ಸ್ಟ್ರೈಟ್ ಲೈನ್ ಅಂದ್ಬಿಟ್ಟು. ಏನ್ ಸ್ಟ್ರೈಟ್ ಲೈನ್ ಅಂದ್ರೆ? ಎನಿವನ್? ಹಲೋ, ಎದ್ದಿದ್ದೀರಾ? ನಿದ್ದೆ ಮಾಡ್ತಾ ಇದೀರೋ ಆನ್ ಮಾಡ್ಬಿಟ್ಟು? ಸರ್ ಎದ್ದಿದ್ದೀವಿ ಸರ್. ಸ್ಟ್ರೈಟ್ ಲೈನ್ ಅಂದ್ರೆ ಏನು? ಏನ್ ಸರ್ ಸ್ಟ್ರೈಟ್ ಲೈನ್? ವಾಟ್ ಈಸ್ ಸ್ಟ್ರೈಟ್ ಲೈನ್ ಫಸ್ಟ್? ಸರ್ ಒಂದ್ ಲೈನ್ ಹಾಕಿ. ಅಷ್ಟೇನಪ್ಪ, ಒಂದ್ ಲೈನ್ ಹಾಕಿ ಸರ್, ಅಷ್ಟೇ ಸರ್. ಸ್ಟ್ರೈಟ್ ಲೈನ್ ಒಂದ್ ಲೈನ್ ಹಾಕಿ ಸರ್, ಹಿಂಗೆ. ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನಾ? ನೋಡಿ, ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನ್. ನೋ ಸರ್, ಕರ್ವ್ಡ್ ಲೈನ್ ಸರ್. ಲೈನ್ ಅಷ್ಟೇ, ಇದು ಲೈನ್ ಕರ್ವ್ಡ್ ಆಗಿದೆ, ಅದು ಸ್ಟ್ರೈಟ್ ಆಗಿದೆ, ಸ್ಟ್ರೈಟ್ ಲೈನ್. ಸೊ ಮೋರೋವರ್ ನಾನು ಹೆಂಗ್ ಡಿಫೈನ್ ಮಾಡ್ಬೋದು ಅಂತಂದ್ರೆ, ಸ್ಟ್ರೈಟ್ ಲೈನ್ ಇಸ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್. ಇವಾಗ ಲೈನ್ ಡ್ರಾ ಮಾಡಬೇಕು, ನಥಿಂಗ್ ಬಟ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಪಾಯಿಂಟ್ಸ್ ಅಲ್ವಾ. ಲೈನ್ ಅಂದ್ರೆ ಏನು? ಇವಾಗ ಗ್ರಾಫ್ ಹೆಂಗ್ ಡ್ರಾ ಮಾಡ್ತೀರಾ, ಪಾಯಿಂಟ್ಸ್ ಮೆಜರ್ ಮಾಡ್ಕೊಂಡು ಅದನ್ನ ಪಾಯಿಂಟ್ಸ್ ನ ಜಾಯಿನ್ ಮಾಡ್ತೀರಾ, ಅದು ಸ್ಟ್ರೈಟ್ ಲೈನ್ ಆಗುತ್ತೆ. ಓಕೆ, ಸ್ಟ್ರೈಟ್ ಲೈನ್ ಅಂದ್ರೆ ಒಂದು ಪಾಯಿಂಟ್ಸ್ ನ ಆಡ್ ಅಪ್ ಮಾಡ್ಕೊಂಡು ಹೋಗೋದು. ಓಕೆ, ಸೊ ಸ್ಟ್ರೈಟ್ ಲೈನ್ ನ ಒಂದು ಕರ್ವ್ ಅಂತ ಕರಿಬಹುದು. ಯಾವ್ದನ್ನ 2 ಪಾಯಿಂಟ್ ನ ಜಾಯಿನ್ ಮಾಡಿದಾಗ, ಒಂದು 2 ಪಾಯಿಂಟ್ ತಗೊಂತೀರಾ. ಓಕೆ, ಈ ಪಾಯಿಂಟ್ ನ ಇಲ್ಲಿ ಕಾಲ್ ಇಟ್ ಆಸ್ ಪ್ಲೇನ್ ಅಲ್ಲಿ x1, y1 ಅಂತ ತಗೊಂತೀನಿ. ಇದನ್ನ x2, y2 ಅಂತ ತಗೊಂತೀನಿ. ಓಕೆ, ಸೊ 2 ಪಾಯಿಂಟ್ ನ ಜಾಯಿನ್ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಎ ಸ್ಟ್ರೈಟ್ ಲೈನ್. ಸಿಂಪಲ್ ಥಿಂಗ್, ಸಿಂಪಲ್ ಕಾನ್ಸೆಪ್ಟ್. ಇವಾಗ ಅದನ್ನೇ 2 ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸೊ ಹಿಂಗ್ ಹೋಗೋ ಬದಲು ಹಿಂಗ್ ಹೋಗ್ತೀನಿ, ಇದು ಕರ್ವ್ ಆಗುತ್ತೆ. ಇದು ಸ್ಟ್ರೈಟ್ ಲೈನ್ ಅಂದ್ರೆ ಲೈನ್ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಎ ಕರ್ವ್ ಆಗುತ್ತೆ. ಸೊ ಇದು ಬಂದು x1, y1, ಆಮೇಲೆ ಇದು ಬಂದು x2, y2. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಎ ಕರ್ವ್ ಅಂತ ಕರಿತೀವಿ, ಅಷ್ಟೇನು ಇಲ್ಲ. ಸೊ ಇವಾಗ ಸ್ಲೋಪ್ ಅಂದ್ರೆ ಏನು? ಸೊ ಈ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಇದಾಯ್ತು. ಇವಾಗ ಸ್ಲೋಪ್ ಅಂದ್ರೆ ಏನು? ಇವಾಗ ನಾರ್ಮಲ್ ಆಗಿ ನಾವು ಸ್ಲೋಪ್ ಅಂದ್ರೆ ಏನ್ ಕರಿತೀವಪ್ಪ? ನಾರ್ಮಲ್ ಆಗಿ ಸ್ಲೋಪ್ ಅಂದ್ರೆ ಏನ್ ಕರಿತೀವಿ? ಸ್ಲೋಪ್ ಅಂದ್ರೆ ಇನ್ಕ್ಲಿನೇಷನ್ ಅಂತ ಕರಿಬಹುದಾ? ಇವಾಗ ಸ್ಲೋಪ್ ಅಂದ್ರೆ ಏನು? ಒಂದು ಲೈಕ್ ದಿಸ್ ಟುವರ್ಡ್ಸ್ ಅಪ್ವರ್ಡ್ಸ್ ಬರುತ್ತೆ, ಇನ್ನೊಂದು ಟುವರ್ಡ್ಸ್ ಡೌನ್ವರ್ಡ್ಸ್ ಬರುತ್ತೆ. ಕಾಣಿಸ್ತಿಲ್ಲ ಸರ್. ಕಾಣಿಸ್ತಿಲ್ವಾ? ಇಲ್ಲ ಸರ್.
ಸೊ ವೈಟ್ ಸ್ಕ್ರೀನ್ ಡಿಸಪೇರ್ ಆಗ್ತಿದೆ. ಒಂದ್ ನಿಮಿಷ. ಸರ್ IV ಕ್ಯಾಮ್ರಾ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಬರೋದಾ? ಸರ್ ಅಲ್ಲ ಪಾಪ ಅದು ನಿದ್ದೆ ಮಾಡ್ತಾ ಇದೆಯಲ್ಲ ಎದ್ದೊಳ್ಬೇಕಲ್ವಾ? ಅದಕ್ಕೂ ಭಯ ಬಂದ್ಬಿಡುತ್ತೆ, ಏನ್ ಬೆಳೆ ಕ್ಲಾಸ್ ಮಾಡ್ತಾವ್ರೆ ಅಂತ. ಓಕೆ, ಸೊ ಇವಾಗ ಸ್ಟ್ರೈಟ್ ಲೈನ್ ಅಂದ್ರೆ ನೋಡಿದ್ರಿ, ಇವಾಗ ಸ್ಟ್ರೈಟ್ ಲೈನ್ ಅಂದ್ರೆ ಐಡಿಯಾ ಬಂತು. ಸುಮ್ಮನೆ ಸಿಂಪಲ್ ಥಿಂಗ್ ಐಡಿಯಾ ತಗೊಳ್ಳಿ ಅಷ್ಟೇ, ಏನ್ ಜಾಸ್ತಿ ಡೆಪ್ತಲ್ಲಿ ಬೇಡ. ಸ್ಲೋಪ್ ಅಂದ್ರೆ ಏನು ಅಂತಂದ್ರೆ ಇವಾಗ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಇವಾಗ ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ, ಏನ್ ಸ್ಲೋಪ್ ಇದೆ ಕಣ, ಏನ್ ಡೌನ್ ಇದೆ ಕಣ ಅಂತ ಕರಿತೀರಾ, ಏನ್ ಹೈಟ್ ಇದೆ ಕಣ ಅಂತ ಕರಿತೀರಾ. ಇವಾಗ ರೋಡ್ ಸ್ಟ್ರೈಟ್ ಇದ್ದಾಗ ಸ್ಟ್ರೈಟ್ ಲೈನ್ ಆಗುತ್ತೆ. ಅದೇ ರೋಡ್ ಸ್ವಲ್ಪ ಅಪ್ ಇತ್ತು ಅಂತಂದ್ರೆ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಅದೇ ಡೌನ್ ಇತ್ತು ಅಂದ್ರೆ ಇಳಿಜಾರು ಅಂತ ಕರಿತೀವಿ. ಸೊ ಸ್ಲೋಪ್ ಕ್ಯಾನ್ ಬಿ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಆರ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಅದನ್ನೇ ಪ್ಲೇನ್ ಅಲ್ಲಿ ತಗೊಂಡಾಗ, ಇಫ್ ಯು ಟೇಕ್ ಇಟ್ ಇನ್ ದ ಪ್ಲೇನ್, ಸೊ ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಂಡಾಗ, ಇದನ್ನ ವೈ ಆಕ್ಸಿಸ್ ಅಂತ ತಗೊಂಡಾಗ, ಸೊ ಒಂದು ಸ್ಟ್ರೈಟ್ ಲೈನ್ ನ ಹಿಂಗ್ ಡ್ರಾ ಮಾಡ್ತೀನಿ. ಅದು ಬೇಕಾದ್ರೆ ಥ್ರೂ ಆರಿಜಿನ್ ಪಾಸ್ ಆಗ್ಬೋದು, ಇದು ಆರಿಜಿನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆರಿಜಿನ್. ಇವೆಲ್ಲ ವರ್ಡ್ಸ್ ಜ್ಞಾಪನ ಇಟ್ಕೊಳ್ಳಿ, ಲಿಂಕ್ ಇಟ್ಕೊಳ್ಳಿ. ಆರಿಜಿನ್ ಲೈನ್ ಹಿಂಗ್ ಪಾಸ್ ಆಗ್ಬೋದು, ಅಥವಾ ಇಲ್ಲಿ ಪಾಸ್ ಆಗ್ಬೋದು, ನೋಡಿ ಹಿಂಗ್ ಪಾಸ್ ಆಗ್ಬೋದು, ಅಥವಾ ಹಿಂಗ್ ಹೋಗ್ಬೋದು, ಅಥವಾ ಒಂದು ಹಿಂಗ್ ಬರ್ಬೋದು. ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ ಇಲ್ಲಿ ನಮ್ಗೆ ಇಲ್ಲಿ. ಓಕೆ, ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಒಂದು ಸಿಂಪಲ್ ಥಿಂಗ್ ಇವಾಗ ತಗೋಣ. ಸೊ ಲೈನು ಒಂದು ಕಟ್ ಆಗ್ತಾ ಇದೆ ಹಿಂಗೆ. ಸೊ ಲೈನ್ ಹಿಂಗಿದೆ ಇಲ್ಲಿ. ಸೊ ಲೈನು ಇದನ್ನ ಕಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಏನಂತ ಕರಿಬಹುದು, ಇವಾಗ ಇದೊಂದು ಸ್ಟ್ರೈಟ್ ಲೈನು, ಕರೆಕ್ಟಾ? ಸ್ಟ್ರೈಟ್ ಆಗಿದೆ, ಸ್ಟ್ರೈಟ್ ಲೈನು. ಇದೇನಾಗ್ತಾ ಇದೆ, ಎಕ್ಸ್ ಆಕ್ಸಿಸ್ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ? ಇಂಟರ್ಸೆಪ್ಟ್ ಮಾಡ್ತಾ ಇದೆ ಅಥವಾ ಕಟ್ ಮಾಡ್ತಾ ಇದೆ. ಥ್ರೂ ಎಕ್ಸ್ ಆಕ್ಸಿಸ್ ಪಾಸ್ ಆಗ್ತಾ ಇದೆ ಅಂತ ಹೇಳ್ಬೋದಾ? ನೋಡಿ, ಥ್ರೂ ಎಕ್ಸ್ ಆಕ್ಸಿಸ್ ಪಾಸ್ ಆಗ್ತಾ ಇದೆ, ಅದನ್ನ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಅಂದ್ರೆ ಆ ಎಕ್ಸ್ ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡಿದ್ರೆ ಅದನ್ನ ಇಂಟರ್ಸೆಪ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಅದು. ಇವಾಗ ಸದ್ಯಕ್ಕೆ ನಾವು ಕಟ್ ಆಗ್ತಾ ಇದೆ, ಥ್ರೂ ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ತರ ಹೋಗ್ತಿರ್ಬೇಕಾದ್ರೆ ದಿಸ್ ಇಸ್ ಎ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಒಂದು ಸ್ಮಾಲ್ ಆಂಗಲ್ ಫಾರ್ಮ್ ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ಗೆ. ದಟ್ ಆಂಗಲ್ ಇಸ್ ಕಾಲ್ಡ್ ಆಸ್ ಥೀಟಾ ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಸ್ಲೋಪ್, ಆಂಗಲ್ ಆಫ್ ಇನ್ಕ್ಲಿನೇಷನ್. ಎಷ್ಟು ಆಂಗಲ್ ಆಫ್ ಇನ್ಕ್ಲಿನೇಷನ್? ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಥೀಟಾ ಬಂದು ವಿ ಕ್ಯಾನ್ ಕಾಲ್ ಇಟ್ ಆಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ಸ್ಟ್ರೈಟ್ ಲೈನ್ ಎಷ್ಟು ಬೆಂಡ್ ಆಗಿದೆ ಟುವರ್ಡ್ಸ್, ಇದು ಯಾವ ಸೈಡ್ ಇದು, ಕ್ಲಾಕ್ ಆಂಟಿ ಕ್ಲಾಕ್, ಹಿಂಗ್ ಹೋದ್ರೆ ಇಲ್ಲಿಂದ, ಇವಾಗ ಇದು 0 ಅಂತ ತಗೊಂಡ್ರೆ ಹಿಂಗ್ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್. ತೋರಿಸ್ಬಿಟ್ಟು ಹೇಳ್ತಾ ಇದೀನಿ. ಆಂಟಿ ಕ್ಲಾಕ್. ಕ್ಲಾಕ್ ಹೆಂಗೋ ಓಡುತ್ತೆ, ಹಿಂಗ್ ಓಡುತ್ತೋ ಮುಳ್ಳು, ಹಿಂಗ್ ತಾನೇ ಓಡೋದು. ಇದು ಕ್ಲಾಕ್ ವೈಸ್. ನೋಡಿ, ಇಲ್ಲಿಂದ ಹಿಂಗ್ ಡೌನ್ ಬಂದ್ರೆ ಕ್ಲಾಕ್ ವೈಸ್, ಹಿಂಗ್ ಬಂದ್ರೆ ಕ್ಲಾಕ್ ವೈಸ್, ಹಿಂಗ್ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಸೊ ಥೀಟಾ ಬಂದು ಆಂಟಿ ಕ್ಲಾಕ್ ವೈಸ್ ಹೋಗ್ಬೇಕು. ಆಂಟಿ ಕ್ಲಾಕ್ ವೈಸ್ ಹೋದಾಗ ಒಂದು ಸ್ಮಾಲ್ ಆಂಗಲ್ ಫಾರ್ಮ್ ಮಾಡುತ್ತೆ. ಆಂಗಲ್ ನ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಇನ್ಕ್ಲೈನ್ ಆಗಿದೆ. ಇವಾಗ ಈ ಸ್ಲೋಪ್ ಬರಿತೀರಪ್ಪ, ಎಷ್ಟು ಇನ್ಕ್ಲೈನ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ? ಆ ಇನ್ಕ್ಲಿನೇಷನ್ ಆಂಗಲ್, ಅಂಡ್ ದಟ್ ಈಸ್ ಗಿವನ್ ಬೈ ಟ್ಯಾಂಜೆಂಟ್ ಆಫ್ ದ ಆಂಗಲ್. ಅಂದ್ರೆ ದ ಸ್ಲೋಪ್ ಇಸ್ ಇಕ್ವಲ್ ಟು ಎಂ. ಸ್ಲೋಪ್ ಅಂದ್ರೆ ಎಂ. ಇಲ್ಲಿ ಎಂ ಇಸ್ ಇಕ್ವಲ್ ಟು ಟ್ಯಾಂಜೆಂಟ್ ಆಫ್ ದಟ್ ಆಂಗಲ್. ಅರ್ಥ ಆಯ್ತಾ ಇವಾಗ? ದಿಸ್ ಇಸ್ ಅ ಸಿಂಪಲ್ ಡೆಫಿನೇಷನ್. ಎಂ ಇಸ್ ಇಕ್ವಲ್ ಟು ಟ್ಯಾನ್ ಥೀಟಾ. ಇಲ್ಲಿ ಎಂ ಅಂದ್ರೆ ಏನಿಲ್ಲಿ, ಎಂ ಇಸ್ ಇಕ್ವಲ್ ಟು ಸ್ಲೋಪ್. ಎಂ ಅಂದ್ರೆ ಸ್ಲೋಪ್. ಅರ್ಥ ಮಾಡ್ಕೊಳ್ಳಿ, ಇನ್ನೇನು ಇಲ್ಲ ಕಾನ್ಸೆಪ್ಟ್. ಸೊ ಒಂದು ಯಾವ್ದನ ಒಂದು ಆಂಗಲ್ ಕೊಟ್ಟಾಗ ಒಂದು ಇನ್ಕ್ಲಿನೇಷನ್ ಸ್ಲೋಪ್ ಕಂಡಿರಿ ಅಂತಂದ್ರೆ ಈ ಫಾರ್ಮುಲಾ ಹಾಕ್ಬೇಕು, ಎಂ ಇಸ್ ಇಕ್ವಲ್ ಟು ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಏನು, ಥೀಟಾ ಏನು? ಥೀಟಾ ಇಸ್ ದ ಇನ್ಕ್ಲಿನೇಷನ್. ಎಷ್ಟು ಹೈಟ್ ಅಲ್ಲಿ ಇದೆ, ಎಷ್ಟು ಸ್ಲೋಪ್ ಆಗಿದೆ, ಅದು ಇಂಡಿಕೇಟ್ ಮಾಡೋದೇ ಸ್ಲೋಪ್. ದಟ್ ಇಸ್ ದ ಇನ್ಕ್ಲಿನೇಷನ್. ಸೊ ಎಂ ಇಸ್ ಇಕ್ವಲ್ ಟು ಟ್ಯಾನ್ ಥೀಟಾ ಬರುತ್ತೆ. ಕ್ಲಿಯರ್? ಸೊ ಒಂದ್ ಫಾರ್ಮುಲಾ ಬಂತು ನಂಗೆ ಇಲ್ಲಿ. ಸ್ಲೋಪ್ ಅಂದ್ರೆ ಎಂ, ಎಂ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ, ಥೀಟಾ ಏನಕ್ಕೆ ಬರುತ್ತೆ ಇಲ್ಲಿ? ಥೀಟಾ ಯಾವಾಗ ಬರುತ್ತೆ? ಎಷ್ಟು ಇನ್ಕ್ಲೈನ್ ಆಗಿದೆ ಅದನ್ನ ಇಂಡಿಕೇಟ್ ಮಾಡೋದಕ್ಕೆ ಬರೋದು ನನಗಿಲ್ಲಿ. ಸೊ ಇವಾಗ ಸ್ಟ್ರೈಟ್ ಲೈನ್ ಹಿಂಗ್ ಬರಿತೀನಿ. ಸೊ ಇದು ಎಕ್ಸ್, ಇದು ವೈ. ಓಕೆ, ಒಂದು ಸ್ಟ್ರೈಟ್ ಲೈನ್ ಬರಿತೀನಿ. ಸ್ಟ್ರೈಟ್ ಲೈನ್ ಒಂದು ಹಿಂಗ್ ಬರಿತೀನಿ. ಈ ಲೈನ್ ನ L1 ಅಂತ ತಗೊಂತೀನಿ. ಪಾಯಿಂಟ್ಸ್ ಬೇಡ, ಸದ್ಯಕ್ಕೆ L1 ಅಂತ ತಗೊಂತೀನಿ. ಏನ್ ಹೇಳ್ಬೋದು ನೀವು ಇದನ್ನ? ಏನ್ ಹೇಳ್ಬೋದು? ವೈ ಆಕ್ಸಿಸ್. ನೋಡಿ, ಒಂದು ಲೈನ್ ಬರ್ದೀನಿ L1 ಅಂದ್ಬಿಟ್ಟು, L1 ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರಿಬೋದಾ? ಪ್ಯಾರಲಲ್ ಅಂದ್ರೆ ಏನು?
ಟೂ ಲೈನ್ಸ್ ದಟ್ ನೆವರ್ ಜಾಯಿನ್ಸ್, ರೈಲ್ವೆ ಟ್ರ್ಯಾಕ್ ಇದಂಗೆ ಟೂ ಲೈನ್ಸ್ ದಟ್ ನೆವರ್ ಜಾಯಿನ್ಸ್. ನೋಡಿ ಇದು ಬಿಟ್ಬಿಡಿ, ಯಾರ್ಜಿನ್ ಬಿಟ್ಬಿಡಿ, ಇದನ್ನ ಅನ್ಕೊಳ್ಳಿ, ಇದೊಂದು ಲೈನ್ ಅನ್ಕೊಳ್ಳಿ, ಇದೊಂದು ಸ್ಟ್ರೈಟ್ ಲೈನ್ ಆಗುತ್ತೆ. ಸೊ ಇದೊಂದು ಲೈನ್ ಆಗುತ್ತೆ, L1 ಅಂತ ಕೊಟ್ಟಿದ್ದೀನಿ. ಸೊ ಎಕ್ಸ್ ಆಕ್ಸಿಸ್ L1 ಪ್ಯಾರಲಲ್ ಆಗುತ್ತೆ. ಸೊ ಐ ಕ್ಯಾನ್ ರೈಟ್ ಲೈನ್ 1 ಈಸ್ ಪ್ಯಾರಲಲ್. ನೋಡಿ ಪ್ಯಾರಲಲ್ಗೆ ಇನ್ಮೇಲೆ ಈ ತರ ಬರಿತೀನಿ. ಪ್ಯಾರಲಲ್ ಹೆಂಗ್ ಬರಿತೀನಿ ಅಂತಂದ್ರೆ 2 ಲೈನ್ ಹಾಕ್ಬಿಟ್ಟು EL ಅಂತ ಬರಿತೀನಿ, ಪ್ಯಾರಲಲ್. ಓಕೆ, ಸ್ಟ್ರೈಟ್ L1 is parallel to x axis. ಇವಾಗ ಅದನ್ನೇ ಎಕ್ಸ್ಟೆಂಡ್ ಮಾಡ್ತೀನಿ ನಾನು ಇಲ್ಲಿ. ಏನಾಗುತ್ತೆ? Line is perpendicular. ಯಾರ ಡಬಲ್ ಮ್ಯೂಟ್ ಮಾಡ್ಕೊಂಡಿದೀರಾ? ಒಂದ್ ಹಾಕೊಳ್ರು. ಸೊ ಲೈನ್ ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವ್ದಕ್ಕೆ? ವೈ ಆಕ್ಸಿಸ್ಗೆ. ಅಂದ್ರೆ L1 ಪರ್ಪೆಂಡಿಕ್ಯುಲರ್ಗೆ ಐ ವಿಲ್ ರೈಟ್ ಹಿಂಗ್ ಬರೆದ್ಬಿಟ್ಟು LR ಅಂತ ಬರೀತೀನಿ, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು ಇಲ್ಲ, ಒಂದು ಲೈನ್ ಹಿಂಗಿರುತ್ತೆ, ಇನ್ನೊಂದು ಲೈನ್ ಬಂದು ಹಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಏನಾಗ್ತಾ ಇದೆ, ಏನ್ ಆಂಗಲ್ ಫಾರ್ಮ್ ಆಗ್ತಾ ಇದೆ? ಒಂದ್ ಲೈನ್ ಹಿಂಗಿರುತ್ತೆ ಬಾಟಮ್ ಅಲ್ಲಿ, ಒಂದ್ ಲೈನ್ ಬಂದು ಹಿಂಗ್ ಕೂತ್ಕೊಳ್ಳುತ್ತೆ. ಏನಾಗ್ತಾ ಇದೆ? ಟೆಕ್ನಾಮೆಟ್ರಿ ಓದಿದ್ ನೀವು? ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಅಲ್ವಾ? ಪರ್ಪೆಂಡಿಕ್ಯುಲರ್ ಅಂದ್ರೆ ನೋಡಿ ಇಲ್ಲ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಈ ಕಡೆದು 90 ಡಿಗ್ರಿ, ಆಮೇಲೆ ಈ ಕಡೆದು 90 ಡಿಗ್ರಿ. ಕರೆಕ್ಟಾ? ಹಿಂಗದ ನೋಡಿ 90 ಡಿಗ್ರಿ ಬರುತ್ತೆ, ಹಿಂಗದ 90 ಡಿಗ್ರಿ ಬರುತ್ತೆ. ಸೊ ಏನಾಗುತ್ತೆ? ಐ ಕ್ಯಾನ್ ಟೈಲ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು ಯಾವ್ದಕ್ಕೆ? ಪರ್ಪೆಂಡಿಕ್ಯುಲರ್ ಯಾವ್ದಕ್ಕೆ? Y axis. ಅರ್ಥ ಆಗ್ತಿದ್ಯಾ? ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್. ಅರ್ಥ ಆಯ್ತಾ ಇವಾಗ? ಸೊ ಒಂದು ಲೈನು ಈ ತರ ಇದ್ರೆ ಪ್ಯಾರಲಲ್ ಆಗುತ್ತೆ ಎಕ್ಸ್ ಆಕ್ಸಿಸ್ಗೆ, ಈ ತರ ಇದ್ರೆ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಆಮೇಲೆ ಈ ಲೈನು L1 ಈಸ್ ವಾಟ್? ಹಾರಿಜಾಂಟಲ್, ಅಡ್ಡಡ್ಡ ಇದೆ, ಹಾರಿಜಾಂಟಲ್ ಲೈನ್ ಬರಿಬೋದಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮ್ಗೆ? ಏನ್ ಹೇಳ್ತಾನೆ ಇಲ್ಲಿ ಅಂತ? ಆರ್ ಗೆಟಿಂಗ್ ದ ಪಾಯಿಂಟ್? Yes, sir. Yes, sir. ಸೊ ಈಗ ಅದೇ ಲೈನು, ಇವಾಗ ಅದನ್ನೇ ಇನ್ನೊಂದ್ ತರ ಬರೆಯೋಣ. ಓಕೆ, ಇವಾಗ ಅದೇ ಲೈನು ಇಲ್ಲಿ ಬರೀತೀನಿ ನೋಡಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇವಾಗ ಇನ್ನೊಂದು ಲೈನ್ ತಗೊಂತೀನಿ, ಇಲ್ಲಿ ತಗೊಂತೀನಿ, ಇದನ್ನ L2 ಅಂತ ಕರಿತೀನಿ. ಏನ್ ಬರಿಬೋದು ಇವಾಗ? Perpendicular to line x is axis. Perpendicular to x-axis and parallel to y-axis, and it is a vertical line. vertical line. ನೋಡಿ ಇವಾಗ ಟ್ರ್ಯಾಕ್ ಬಂದ್ರಿ. ನೋಡಿ ಹಿಂಗ್ ಬರ್ದಾಗ ಇದು ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗೋದು, ಇದು ಕನ್ಫ್ಯೂಷನ್ಸ್ ಆಗ್ಬೋದು. ಈ ಕಾನ್ಸೆಪ್ಟ್ ನೆಕ್ಸ್ಟ್ ಬರುತ್ತೆ ನಿಮ್ಗೆ. ಇಲ್ಲಿ ಹಿಂಗ್ ಬರ್ದಾಗ ಹಾರಿಜಾಂಟಲ್ ಲೈನ್ ಆಗುತ್ತೆ, ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಹಿಂಗ್ ಬರ್ದಾಗ ವೈ ಆಕ್ಸಿಸ್ ಗೆ ಪ್ಯಾರಲಲ್ ಆಗುತ್ತೆ. ಇದೆಲ್ಲ MCQs ಅಲ್ಲಿ ಕೇಳಬಹುದು ನಿಮ್ಗೆ. ಸೊ ಏನ್ ಬರೀಬಹುದು ನಾನು ಇಲ್ಲಿ? ಫಸ್ಟ್ L1 ಪ್ಯಾರಲಲ್ ಬರೆಯೋಣ. ಸೊ L2 ಈಸ್ ಪ್ಯಾರಲಲ್ ಯಾವ್ದಕ್ಕೆ? ಪ್ಯಾರಲಲ್ ಟು ವೈ ಆಕ್ಸಿಸ್. Y-axis. ಎನಿ ಕನ್ಫ್ಯೂಷನ್ ಯಾರಿಗಾದ್ರು? ಅರ್ಥ ಆಗ್ತಿದೆಯಾ? ಪ್ಯಾರಲಲ್ ಟು ವೈ ಆಕ್ಸಿಸ್. ಸಿಮಿಲರ್ಲಿ L2 ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ವೆರಿ ಗುಡ್. ನೋಡಿ ಇಲ್ಲೂ 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ, ಇಲ್ಲೂ 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಆಮೇಲೆ L2 ಏನು? vertical line. ಎಸ್, ಗುಡ್. ವರ್ಟಿಕಲ್ ಲೈನ್ ಅಥವಾ ವರ್ಟಿಕಲ್ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ಸೊ ಇಷ್ಟು ಮೇನ್ ಕಾನ್ಸೆಪ್ಟ್. ಅದರಲ್ಲಿ ಇದನ್ನ ಮೇನ್ ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಬರಿತಾ ಇದೀನಿ ಅಂತ. ಓಕೆ, ಎನಿ ಡೌಟ್ಸ್ ಇನ್ ದಿಸ್ ಒನ್? ಇನ್ ಕೇಸ್ ಲೈನ್ ಏನಲ್ಲ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ, ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂದ್ರೆ ವರ್ಟಿಕಲ್ ಲೈನ್ ಅಂತ ಬರುತ್ತೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್. ಮೈಂಡ್ ಬರ್ಬೇಕಿದು. ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಎನಿ ಡೌಟ್ಸ್? No, sir. ಬರ್ಕೊಳ್ಳಿ. ಬರ್ಕಂತ ಇದೀರಾ ಸುಮ್ಮನೆ ನೋಡ್ತಾ ಇದ್ದೀರಾ? ಇದನ್ನ ಬರ್ಕೊಳ್ಳಿ, ಯಾಕಂದ್ರೆ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ ನಿಮ್ಗೆ. ಕ್ವಶನ್ ಕೇಳ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ಸ್ಟ್ರೈಟ್ ಲೈನ್ಸ್ ಅಂದ್ರೆ ಕಾನ್ಸೆಪ್ಟ್, ಸ್ಟ್ರೈಟ್ ಲೈನ್ ಅಂದ್ರೆ ಕಾನ್ಸೆಪ್ಟ್, ಕಾನ್ಸೆಪ್ಟ್ ಅಂದ್ರೆ ಸ್ಟ್ರೈಟ್ ಲೈನ್, ಅಷ್ಟೇ. ಸಿಂಪಲ್ ಥಿಂಗ್. ಸುಮ್ಮನೆ ರಫ್ ಆಗಿ ಬರ್ಕೊಳ್ಳಿ. ಓಕೆ, ಇನ್ನೊಂದು ಒಂದ್ ನಿಮಿಷ ಇರಿ. ಇವಾಗ ಲೈನು
ಪ್ಯಾರಲಲ್ ಆಗಿದೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ವಾಟ್ ಈಸ್ ಸ್ಲೋಪ್? ಸ್ಲೋಪ್ ಏನು ಅಂತ ಕೇಳ್ತಾನೆ. ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ವಾಟ್ ಇಸ್ ದ ಸ್ಲೋಪ್ ಅಂತ ಕೇಳ್ತಾನೆ. ಸ್ಲೋಪ್ ಏನು? ವಾಟ್ ಈಸ್ ಸ್ಲೋಪ್? M is ಏನ್ರಾ? equal to Theta, Ah. sir. M is equal to theta. M is equal to tan Tan theta. theta. What is theta here? Angle form ಆಗ್ತಾ ಇದೆಯಾ? 90 Yes, degrees. sir. 90 ಸ್ಲೋಪ್ degree. ಅಂದ್ರೆ ಏನು? 90 ಆಂಗಲ್ ಫಾರ್ಮ್ degree. ಆಗ್ಬೇಕಲ್ವಾ? ಆಂಗಲ್ ಫಾರ್ಮ್ sir. ಆಗ್ಬೇಕು. 90 ಡಿಗ್ರಿ ಹೆಂಗೋ ಬರುತ್ತೆ? ಆಂಗಲ್ ಫಾರ್ಮ್ ಆಗ್ತಾ ಇದೆಯಾ ಇಲ್ಲಿ? ನಾನು ಇದಕ್ಕೆ ಹೇಳ್ತಾ ಇರೋದು. ಸ್ಲೋಪ್ ಲೈನ್ ಎಕ್ಸ್ ಆಕ್ಸಿಸ್ಗೆ ವೈ ಆಕ್ಸಿಸ್ಗೆ ಅಲ್ಲ, ಎಕ್ಸ್ ಆಕ್ಸಿಸ್ಗೆ ಎಷ್ಟು ಪ್ಯಾರಲಲ್ ಆಗಿದೆ, ಸ್ಲೋಪ್ ಎಷ್ಟು ಅಂತ ಕೇಳಿದಾನೆ. ಆಂಗಲ್ ಫಾರ್ಮ್ ಆಗಲ್ಲ. ಸೊ ಥೀಟಾ ಇಸ್ ಈಕ್ವಲ್ ಟು 0, ಕರೆಕ್ಟ್? ಥೀಟಾ 0 ಆದಾಗ ಸೊ ಎಂ ಇಸ್ ಈಕ್ವಲ್ ಟು ಟ್ಯಾನ್ 0. ಸೊ ಎಂ ಇಸ್ ಈಕ್ವಲ್ ಟು ಟ್ಯಾನ್ 0 ಅಂದ್ರೆ ಎಷ್ಟಾಗುತ್ತೆ? ಎಂ ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು 0 ಬರುತ್ತೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಇವಾಗ ಇಲ್ಲಿಗೆ ಬರೋಣ. when a line perpendicular to x axis, ಸ್ಲೋಪ್ ಬಂದು ವೈ ಆಕ್ಸಿಸ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಸ್ಲೋಪ್ ಬಂದು ವೈ ಆಕ್ಸಿಸ್ ಬರಲ್ಲ, ಎಕ್ಸ್ ಆಕ್ಸಿಸ್ ಇಂದ ಆಂಟಿ ಕ್ಲಾಕ್ ವೈಸ್ ಹೋಗ್ಬೇಕು. ಅದನ್ನ ಹೇಳ್ತಾ ಇರೋದು ನಿಮ್ಗೆ. ಅವ್ನು ಕೇಳಿದ್ರೆ ರಿಲೇಟಬಲ್ ಟು ಎಕ್ಸ್ ಆಕ್ಸಿಸ್ ಕೇಳೋದು ನಿಮ್ಗೆ. ಇಲ್ಲಿ ಸ್ಲೋಪ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುತ್ತೆ, ಇಲ್ಲ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇಲ್ಲ ಏನೋ ಒಂದು ಆಂಗಲ್ ಆಗಿರುತ್ತೆ. ಸೊ ನಾನು ಹೇಳ್ತಾ ಇರೋದೇನು ಅಂದ್ರೆ ನೋಡಿ, ಸ್ಲೋಪ್ ಬಂದು ಹಿಂಗೆ ಬರಬೇಕು. ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದ್ ಹಿಂಗೆ, 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 ಇಷ್ಟರಲ್ಲೇ ಬರಬೇಕು ಸ್ಲೋಪ್. ಇನ್ನೆಲ್ಲೂ ಬರಕ್ ಚಾನ್ಸ್ ಇಲ್ಲ. ಎಕ್ಸ್ ಆಕ್ಸಿಸ್ ಗೆ ಬರಬೇಕು. ಸೊ ಇವಾಗ ಎಕ್ಸ್ ಆಕ್ಸಿಸ್ ಗೆ ಇಲ್ಲಿ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಸೊ ಥೀಟಾ ಎಷ್ಟು? 0 ಡಿಗ್ರಿ. ಸೊ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಎಂ ಇಸ್ ಈಕ್ವಲ್ ಟು 0. ಇದೊಂದು ಕ್ವಶನ್ ಆಗ್ಬೋದು. ಇವಾಗ ಎಕ್ಸ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಥೀಟಾ ಎಷ್ಟು? 90. ಅಷ್ಟೇ, 90. ಸೊ ಟ್ಯಾನ್ ಎಂ ಇಸ್ ಈಕ್ವಲ್ ಟು ವಾಟ್? ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಎಂ ಇಸ್ ಈಕ್ವಲ್ ಟು ಟ್ಯಾನ್ 90. ಸೊ ಟ್ಯಾನ್ 90 ಅಂದ್ರೆ ಇನ್ಫಿನಿಟಿ. ಸೊ ಎಂ ಇಸ್ ಈಕ್ವಲ್ ಟು ಇನ್ಫಿನಿಟಿ. ಅರ್ಥ ಆಯ್ತಾ? Yes, ನೋಡಿ, sir. ಇದೊಂದು ಕ್ವಶನ್ ಕೇಳ್ಬೋದು. ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ವಾಟ್ ಇಸ್ ದ ಸ್ಲೋಪ್ ಅಂತ ಕೇಳ್ಬೋದು. ಎಷ್ಟು? ಥೀಟಾ ಬೇಕು ನನಗೆ, ಥೀಟಾ 90 ಡಿಗ್ರಿ. ಸೊ ಟ್ಯಾನ್ 90 ಅಂದ್ರೆ ಇನ್ಫಿನಿಟಿ. ಅಷ್ಟೇ. ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಹಿಂಗೆ ಕೇಳ್ತಾನೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಸ್ಲೋಪ್ ಎಷ್ಟು? ಥೀಟಾ 0. 0 ಆದ್ರೆ ಟ್ಯಾನ್ 0 ಅಂದ್ರೆ ಸೈನ್ 0. ಸೈನ್ 0 ಬೈ ಕಾಸ್ 0. ಸೊ ಆಟೋಮೆಟಿಕಲಿ 0. ಕ್ಲಿಯರ್? ಬರ್ಕೊಳ್ಳಿ ಇವಾಗ ಇದನ್ನ. ನೋಡಿ, ಯಾಕೆ ಫಸ್ಟ್ ಟ್ರಿಗ್ನೋಮೆಟ್ರಿ ತಗೊಂಡಿದ್ರೆ ಇವೆಲ್ಲ ಬರ್ಬೇಕಲ್ಲಿ ಕಾನ್ಸೆಪ್ಟ್ಸ್ ನಿಮಗೆ. ಇವಾಗ ರಿಲೇಟಬಲ್ ಸಿಗುತ್ತೆ ನಿಮ್ಗೆ. ಸಿಗ್ತಾ ಇದೆ ರಿಲೇಟಬಲ್? Yes, sir. ಅದಕ್ಕೆ ಫಾಲೋ ಮೀ ಅಷ್ಟೇ. ರಫ್ ಆಗಿ ಬರ್ಕೊಳ್ಳಿ ಬೇಗ. ಪರ್ಪೆಂಡಿಕ್ಯುಲರ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಿಲ್ಲ ಕಣೋ, ಒಂದ್ ಲೈನ್ ಹಿಂಗಿರುತ್ತೆ ನೋಡಿ, ಇಲ್ಲಿ ಒಂದ್ ಲೈನ್ ಹಿಂಗಿರುತ್ತೆ. ಆ ಲೈನ್ ಮೇಲೆ ಬಂದು ಇನ್ನೊಂದ್ ಲೈನ್ ಹಿಂಗ್ ಕುತ್ಕೊಳತ್ತೆ. ಆ ಕುತ್ಕೊಂಡಾಗ ಏನೋ ಯಾವ ಆಂಗಲ್ ಫಾರ್ಮ್ ಆಗ್ತಾ ಇದೆ ನೋಡಿ, 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಓಕೆ, ಸಿಂಪಲ್. ಒಂದ್ ಲೈನ್ ಹಿಂಗಿರುತ್ತೆ, ಒಂದ್ ಲೈನ್ ಹಿಂಗ್ ಬರುತ್ತೆ. ಇದನ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ಇಲ್ಲೂ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಈ ಲೈನ್ ತಗೊಂಡ್ರೆ ಇದಕ್ಕೆ 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ, ಈ ಲೈನ್ ತಗೊಂಡ್ರೆ 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಅದನ್ನೇ ಪರ್ಪೆಂಡಿಕ್ಯುಲರ್ ಅಂತ ಕರೆಯೋದು. ಆಯ್ತಾ? ಓಕೆ, ಸೊ ಇದೊಂದ್ ಕಡೆ ಆದ್ರೆ ಸ್ಟ್ರೈಟ್ ಲೈನ್ ಬರೋಣ ಇವಾಗ. ಇವಾಗ ಸ್ಟ್ರೈಟ್ ಲೈನ್ ಅಂದಾಗ ಆಲ್ರೆಡಿ ಗೊತ್ತು ನಂಗೆ, ಯಾವ್ದೋ ಒಂದು 2 ಪಾಯಿಂಟ್ಸ್ ನ ಜಾಯಿನ್ ಮಾಡ್ತೀನಿ, ಒಂದು ಲೈನ್ ಬರಿತೀನಿ. ಆ ಲೈನ್ ನ ಸ್ಟ್ರೈಟ್ ಲೈನ್ ಅಂತ ಕರಿತೀನಿ. ಈ ಸ್ಟ್ರೈಟ್ ಲೈನ್ ಗೆ ಒಂದು ಈಕ್ವೇಶನ್ ಇದೆ. ದ ಸ್ಟ್ರೈಟ್ ಲೈನ್ ಈಕ್ವೇಶನ್ ಬಂದು ax ಪ್ಲಸ್ by ಪ್ಲಸ್ c is equal to 0. ದಿಸ್ ಇಸ್ ದ ಸ್ಟ್ರೈಟ್ ಲೈನ್ ಈಕ್ವೇಶನ್. ವಾಟ್ ಡು ವಿ ಕಾಲ್ ದ ಸ್ಟ್ರೈಟ್ ಗೆ ಎಷ್ಟು ಅಂತ ಬರಿತೀನಿ? ಸ್ಟ್ರೈಟ್ ಲೈನ್ ಈಕ್ವೇಶನ್. ಸ್ಟ್ರೈಟ್ ಲೈನ್ ಎಲ್ಲ ಅಂದ್ರೆ ಲೈನ್ ಅಂತ ಬರಿತೀನಿ. ಸ್ಟ್ರೈಟ್ ಅಂದ್ರೆ ಎಸ್ ಟಿ ಸ್ಟ್ರೈಟ್ ಲೈನ್ ಈಕ್ವೇಶನ್. ಸೊ ಇದು ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ದಿಸ್ ಇಸ್ ಕಾಲ್ಡ್ ಆಸ್ ಜನರಲ್
form of straight line. Okay. ಸೊ ax plus by plus c is equal to 0. ಸೊ ಏನ್ ಮಾಡ್ತಾನೆ, ಒಂದು ಲೈನ್ ಕೊಡ್ತಾನೆ, ಸ್ಲೋಪ್ ಕಂಡಿಡಿ ಅಂತ ಹೇಳ್ತಾನೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಎರಡೇ ಕಾನ್ಸೆಪ್ಟ್ ಪ್ಲೇ ಆಗೋದು. ಸ್ಟ್ರೈಟ್ ಲೈನ್ ಅಂದ್ರೆ ಏನು, ಸ್ಲೋಪ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಕೊಡ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಿ ಅಂತಾನೆ. ಸೊ ಸ್ಟ್ರೈಟ್ ಲೈನ್ ಕೊಟ್ಟಾಗ ax plus by plus c is equal to 0. ಇಲ್ಲಿ xy ಬಿಟ್ಟು ರಿಮೈನಿಂಗ್ ಎಲ್ಲ ಕೋಎಫಿಷಿಯಂಟ್ಸ್ a, b and c are called as coefficients. A and B the x coefficient, C ಬಂದು constant. C is called constant. Coefficients of x and y. ಆಮೇಲೆ C ಬಂದು it's a constant. ಈ ತರ ತಿಳ್ಕೊಬಹುದು. So A and B is coefficients of x and y. ಅದರ ವ್ಯಾಲ್ಯೂ x ವ್ಯಾಲ್ಯೂ y ವ್ಯಾಲ್ಯೂ ಅಷ್ಟೇ. ಸೊ ಇದು ಕೊಟ್ಟಾಗ ಸ್ಲೋಪ್ is equal to m is equal to minus a by b ಬರುತ್ತೆ. ಸೊ ಆಂಗಲ್ ಕೊಟ್ಟಾಗ ಸ್ಲೋಪ್ ಬಂದು when theta is given, slope m is equal to tan theta. When straight line is given m is equal to minus a by b. Straight line is given ಅಂತಂದ್ರೆ ax plus by plus c is equal to 0 ಕೊಟ್ಟಾಗ m is equal to minus a by b ಬರುತ್ತೆ. ಸೊ ದಿಸ್ ಇಸ್ ದ ಸ್ಲೋಪ್. ಎರಡು ತರ ಫೈಂಡ್ ಔಟ್ ಮಾಡಬಹುದು. ಕ್ಲಿಯರ್? ಸ್ಟ್ರೈಟ್ ಲೈನ್ ಈಕ್ವೇಶನ್ ಇದು. ಸ್ಟ್ರೈಟ್ ಲೈನ್ ಕೊಟ್ಟಾಗ a and b ಬಂದು ಕೋಎಫಿಷಿಯಂಟ್ ಆಫ್ x and y ಬರುತ್ತೆ. a and b ಕೊಟ್ಟಾಗ ವ್ಯಾಲ್ಯೂ ಬಂದು a ಬಂದು x ಕೋಎಫಿಷಿಯಂಟ್, b ಬಂದು y ಕೋಎಫಿಷಿಯಂಟ್, c ಬಂದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಸ್ಟ್ರೈಟ್ ಲೈನ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯಬೇಕು ಅಂದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು m ಇಸ್ ಈಕ್ವಲ್ ಟು ಮೈನಸ್ a by b ಬರುತ್ತೆ. ಸೊ ಥೀಟಾ ಕೊಟ್ಟಾಗ m ಇಸ್ ಈಕ್ವಲ್ ಟು tan ಥೀಟಾ ಬರುತ್ತೆ ಸ್ಲೋಪ್. ಸ್ಟ್ರೈಟ್ ಲೈನ್ ಕೊಟ್ಟಾಗ m ಇಸ್ ಈಕ್ವಲ್ ಟು ಮೈನಸ್ a by b ಬರುತ್ತೆ. ಕ್ಲಿಯರ್? ನೋಡಿ, ಎರಡು ಫಾರ್ಮುಲಾ ಬಂತು ನಮ್ಗೆ, ಇಲ್ಲಿ 3 ಫಾರ್ಮುಲಾ ಬಂತು. ಯಾವ್ದು? ಬೋಲ್ರೇ. ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್, ಆಮೇಲೆ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಅಂದ್ರೆ ಆಂಗಲ್ ಕೊಡದಲ್ಲಿ ಇದ್ದಾಗ, ಆಮೇಲೆ ಸರ್ ಅಷ್ಟೇ. ಮರ್ತೋಯ್ತಾ? ಸ್ಟ್ರೈಟ್ ಲೈನು ಸ್ಲೋಪ್ ಆಂಗಲ್ ಕೊಟ್ಟಾಗ, ಸ್ಲೋಪ್ ಸ್ಟ್ರೈಟ್ ಲೈನ್ ಕೊಟ್ಟಾಗ ಅಷ್ಟೇ. ಕ್ಲಿಯರ್? ಬರ್ಕೊಳ್ಳಿ. ಕಾನ್ಸೆಪ್ಟ್ ಪಕಡೋ. ಏನಪ್ಪ ಕ್ಯಾರೇ? ಆಯ್ತಾ? ನಾನು ಜಾಸ್ತಿ ಬರಿತೀನಿ, ನೀವು ಎಷ್ಟು ಬೇಕಷ್ಟು ಬರ್ಕೊಳ್ಳಿ ಸಾಕು. ಆಮೇಲೆ ಹೆಂಗು ಸ್ಲೈಡ್ ಹಾಕ್ತೀನಿ. ಇದನ್ನ ಟ್ರಿಗ್ನಾಮೆಟ್ರಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸ್ಲೈಡ್ ನೋಡಿದ್ರ ಕಂಪ್ಲೀಟ್ ಒಂದೇ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಎಲ್ಲ ಇದೆ. ಆಮೇಲೆ ಇಂಡಿವಿಜುವಲ್ ಅಪ್ಲೋಡ್ ಮಾಡಿದ್ದೀನಿ, ಯಾವ್ದು ಬೇಕೋ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ. ಸೊ ಇದಿಷ್ಟು ಒಂದ್ ಕಡೆ ಆದ್ರೆ, ಇವಾಗ ಸ್ಲೋಪ್ ಆಂಗಲ್ ಕೊಟ್ಟಾಗ ಮೆಜರ್ ಮಾಡಬೇಕು ಅಲ್ವಾ? ಸೊ if theta is between 0 degree and 90 degree, okay, 0 degree and 90 degree, what is m ಅಂತ ಕೇಳ್ತಾನೆ. m is equal to what ಅಂದ್ರೆ, ಇವಾಗ ಥೀಟಾ ಹೆಂಗ್ ಮಾಡ್ತೀರಾ, ಮೆಜರ್ ಮಾಡ್ತೀರಾ. ಸೊ ಮೆಜರ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಇಲ್ಲಿ 0 ಡಿಗ್ರಿ ಬರುತ್ತೆ, ಇಲ್ಲಿ 90 ಡಿಗ್ರಿ ಬರುತ್ತೆ. ಸೊ 0 ಮತ್ತೆ 90 ಡಿಗ್ರಿ ಥೀಟಾ ಇರಬೇಕಾದ್ರೆ, ಅಂದ್ರೆ ಈ ಆಂಗಲ್ ಅಲ್ಲಿ ಇಲ್ಲಿ ಥೀಟಾ, ಇಲ್ಲಿ ಎಲ್ಲಾನ ಇರ್ಲಿ ಆಂಗಲ್ ಸ್ಟ್ರೈಟ್ ಲೈನ್ ಬರುತ್ತೆ, ಅಂದ್ರೆ ಲೈನ್ಸ್ ಹಿಂಗ್ ಬರುತ್ತೆ, ಇಲ್ಲಿ ಎಲ್ಲಾನ ಇರ್ಲಿ ಇಲ್ಲಿ ಥೀಟಾ ಬರುತ್ತೆ. ಕರೆಕ್ಟಾ? ಸೊ ಇಫ್ ಥೀಟಾ ಇಸ್ ಇನ್ ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಇಫ್ ಥೀಟಾ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು ಹೆಂಗ್ ಬರಿತಾ ಇದ್ರಿ? ಥೀಟಾ ಗ್ರೇಟರ್ ದೆನ್ 0 ಲೆಸ್ ದೆನ್ 90. ಕರೆಕ್ಟಾ? ಅಂದ್ರೆ 0 ಇಂದ 90 ಒಳಗಿದ್ರೆ m ಇಸ್ ಈಕ್ವಲ್ ಟು ವಾಟ್?
ಪಾಸಿಟಿವ್. ಅರ್ಥ ಆಯ್ತಾ? ಯಾಕೆ ಫಸ್ಟ್ ಕ್ವಾಡ್ರೆಂಟ್. ಆಲ್ ಪಾಸಿಟಿವ್ ಆಗ್ಬೇಕಾ? ವಾಟ್ ಈಸ್ ಎಂ? ಎಂ ಇಸ್ ಟು ಟ್ಯಾನ್ ಥೀಟಾ. ಸೊ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ವ್ಯಾಲ್ಯೂ ಏನೋ ಬರಲಿ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಅಕಾರ್ಡಿಂಗ್ ಟು ದ ASTC ರೂಲ್ ಟ್ಯಾನ್ ಏನಾಗುತ್ತೆ? ಪ್ಲಸ್. ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಸರ್. ಸೊ ಎಂ ಏನಾಗುತ್ತೆ ಇಲ್ಲಿ? ಪಾಸಿಟಿವ್. ಎಸ್ ಸರ್. ಅರ್ಥ ಆಯ್ತಾ ಕಾನ್ಸೆಪ್ಟು? ಇದೊಂದ್ ಕಡೆ. ಇವಾಗ ಸಿಮಿಲರ್ಲಿ ಇಫ್ ಥೀಟಾ ಈಸ್ ಬಿಟ್ವೀನ್ 90 and 180, then m is equal to what? ನೋಡಿ, ಥೀಟಾ ಇದ್ರೆ ಎರಡೇ ಕಡೆ ಬರೋದು, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ. 270 ಗೆಲ್ಲ ಹೋಗಲ್ಲ, Minus, negative sir. ಹೋಗಲ್ಲ. ಸರ್ ಮೈನಸ್ ನೆಗೆಟಿವ್ ಬರುತ್ತೆ ಸರ್. ವೆರಿ ಗುಡ್. ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತಲ್ಲ ಸರ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಈಸಿ ಆಗುತ್ತೆ ಕಾನ್ಸೆಪ್ಟ್ಸ್, ಕನ್ಫ್ಯೂಷನ್ಸೇ ಆಗಲ್ಲ ನಿಮಗೆ. ಸೊ ಥೀಟಾ ಒಂದು ಇಲ್ಲಿ ಬಂತು ಅಂದ್ರೆ ಇಲ್ಲಿ 90 ಡಿಗ್ರಿಯಿಂದ ಇನ್ನೊಂದು 180 ಡಿಗ್ರಿಗೆ ಬಂತು. ಸೊ ಇದು 0. ಸೊ ಇಲ್ಲಿ ಬಂತು ಅಂದ್ರೆ ಈ ರೇಂಜಲ್ಲಿ ಥೀಟಾ ಇದ್ರೆ ಸೊ ವಾಟ್ ಈಸ್ ಎಂ? ಸೊ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತಲ್ವಾ ಇಲ್ಲಿ. ಸೊ ದಿಸ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಕೊಸೆಟ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಥೀಟಾ ಗ್ರೇಟರ್ ದೆನ್ 90 ಲೆಸ್ ದೆನ್ 180. ಅವಾಗ ಏನಾಗುತ್ತೆ? ಎಂ ಇಸ್ ಇಕ್ವಲ್ ಟು ನೆಗೆಟಿವ್ ಬರುತ್ತೆ. ಯಾಕೆ ಅಂತಂದ್ರೆ ಸೊ ಎಂ ಇಸ್ ಇಕ್ವಲ್ ಟು ನೆಗೆಟಿವ್. ಯಾಕೆ ಅಂತಂದ್ರೆ ಅಕಾರ್ಡಿಂಗ್ ಟು ದ ASTC ರೂಲ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಥೀಟಾ ಬಂದು ನೆಗೆಟಿವ್ ಬರುತ್ತೆ. ಅಂದ್ರೆ ಏನೇ ವ್ಯಾಲ್ಯೂ ಬಂದ್ರು ನೆಗೆಟಿವ್ ಬರಬೇಕು. ಸೊ ಎರಡೇ ಕಾನ್ಸೆಪ್ಟ್ ಬರೋದು ನಿಮ್ಗೆ. ಒಂದು ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಇಲ್ಲ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಇದ್ರ ಮೇಲೂ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಎನಿ ಡೌಟ್ಸ್? ಇವೆಲ್ಲ ಸಿಂಗಲ್ ಮಾರ್ಕ್ MCQs ಕೇಳ್ಬೋದು. ಕಾನ್ಸೆಪ್ಟ್ ಹೇಳ್ತಾ ಇದೀನಿ, ಏನು ಪಾಸಿಬಿಲಿಟೀಸ್ ಇದೆ ಅಂತ ಅಷ್ಟೇ. ಡೆಫಿನೇಷನ್ ಅವೆಲ್ಲ ಏನ್ ಕೇಳಲ್ಲ, ಕಾನ್ಸೆಪ್ಟ್. ಓಕೆ, ಓಕೆ. ಸೊ ನೆಕ್ಸ್ಟ್ ಬಂದು ಸ್ಲೋಪ್ 2 ಪಾಯಿಂಟ್ಸ್ ಕೊಟ್ಟಾಗ, ಸೊ 2 ಪಾಯಿಂಟ್ ಕೊಡ್ತಾನೆ ಸ್ಲೋಪ್ ಫೈಂಡ್ ಔಟ್ ಮಾಡಿ. ಅದು ಆಕ್ಚುಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಬಟ್ ಇಲ್ಲೊಂದು ಸ್ಮಾಲ್ ಪ್ರೋಗ್ರಾಮ್ 2 ಪಾಯಿಂಟ್ ಕೊಟ್ಟು ಸ್ಲೋಪ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ಇವಾಗ ಲೈನಿಂಗ್ ಬರೆದಾಗ ಸೊ ಇದು ಎಕ್ಸ್, ಇದು ವೈ, ಇದು 0. ಒಂದು ಲೈನ್ ಹೆಂಗೋ ಹಿಂಗ್ ಬರಿತೀರಿ, ಹಂಗನ ಬರಿಬೋದು, ಲೈನ್ ಹಿಂಗನ ಬರಿಬೋದು, ಹೆಂಗನ ಬರಿಬೋದು. ಸೊ ಲೈನ್ ಕೊಟ್ಟಾಗ 2 ಪಾಯಿಂಟ್ ಕೊಡ್ತಾನೆ. ಸೊ 2 ಪಾಯಿಂಟ್ ಕೊಟ್ಟಾಗ ಸೊ ದಿಸ್ ಆರ್ ದ 2 ಪಾಯಿಂಟ್ಸ್. ಇದನ್ನ x1 ಮತ್ತೆ y1 ಅನ್ಕೊಳ್ಳೋಣ, ಇದನ್ನ x2, y2 ಅನ್ಕೊಳ್ಳೋಣ. ಸೊ ಇವೆರಡರ ಮಧ್ಯ ಬರೋದೇ ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಲೋಪ್. ಇವೆರಡರ ಮಧ್ಯ 2 ಪಾಯಿಂಟ್ ಕೊಟ್ಟಾಗ ಇದ್ರ ಮಧ್ಯ ಬರುತ್ತಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸ್ಲೋಪ್. 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಫೈಂಡ್ ಔಟ್ ಮಾಡಬಹುದು. ವೆನ್ 2 ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಇಸ್ ಇಕ್ವಲ್ ಟು ಎಂ ಇಸ್ ಇಕ್ವಲ್ ಟು ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಏನು? x1, y1 ಆಮೇಲೆ x2, y2. ಓಕೆ, ಸೊ ಹೆಂಗೆ ಅಂತಂದ್ರೆ ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿ, ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿ, ಅಷ್ಟೇನೇನು ಇಲ್ಲ. ಸೊ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ದಿಸ್ ಇಸ್ ದ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಲೋಪ್, ಅಥವಾ ಸ್ಲೋಪ್ 2 ಪಾಯಿಂಟ್ ಫಾರ್ಮ್ ಅಂತ ಕರಿತೀವಿ. 2 ಪಾಯಿಂಟ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಿ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕ್ಲಿಯರ್? ಆಂಗಲ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ, ಸ್ಟ್ರೈಟ್ ಲೈನ್ ಕೊಡಲ್ಲ, 2 ಪಾಯಿಂಟ್ಸ್ ಕೊಡ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು, ಈ ಫಾರ್ಮುಲಾ. ಓಕೆ, ಓವರ್ ಆಲ್ ಒಂದು ಬರ್ಕೊಂಡ್ಬಿಡೋಣ ಏನೇನ್ ಕೇಳಿದಾನೆ ಅಂತ. ಸೊ ಫಸ್ಟ್ ಏನ್ ಮಾಡಿದ್ದು, ಫಸ್ಟ್ ಫಾರ್ಮುಲಾ ಎಂ ಇಸ್ ಇಕ್ವಲ್ ಟು ಟ್ಯಾನ್ ಥೀಟಾ. ಇನ್ಕ್ಲಿನೇಟ್ ಥೀಟಾ ಕೊಡ್ತಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಸ್ಟ್ರೈಟ್ ಲೈನ್ ಕೊಡ್ತಾನೆ, AX
plus by plus c is equal to 0. What is slope? minus a by b. Very Minus good. a by Minus b. a by b. Okay. ಆಮೇಲೆ ಥರ್ಡ್ ಒನ್ ಆಂಗಲ್ ಕೊಡ್ತಾನೆ, M is equal to ಸ್ಲೋಪ್ ಏನು, ಸ್ಟ್ರೈಟ್ ಲೈನ್ ಕೊಡ್ತಾನೆ, ಸ್ಲೋಪ್ ಏನು, 2 ಪಾಯಿಂಟ್ಸ್ ಕೊಡ್ತಾನೆ, x1, y1 ಅಂಡ್ x2, y2. ಸ್ಲೋಪ್ ಏನು? ಸೇಮ್ y2 minus y2 y1 minus y2 y1 minus divided y1 by x2 minus x2 x1. minus x1. ಇದು ಥರ್ಡ್ ಫಾರ್ಮುಲಾ ಅಲ್ವಾ? ನೆಕ್ಸ್ಟ್ ಇವಾಗ ಫೋರ್ತ್ ಒನ್, theta in first quadrant, m is equal to positive. Theta in second quadrant, m is equal to negative. ಆಮೇಲೆ ಪ್ಯಾರಲಲ್, ಯಾವ ಪ್ಯಾರಲಲ್? Parallel to x-axis. Straight line parallel to x axis. Slope ಏನು? 0. ವೆರಿ ಗುಡ್. ಆಮೇಲೆ ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು x-axis. x-axis. m is equal to what? Infinity. ನೋಡಪ್ಪ, ಇಷ್ಟು ಕಾನ್ಸೆಪ್ಟ್ಸ್ ಕಲ್ತ್ರಿ ಇವತ್ತು. ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಅರ್ಥ ಆಯ್ತಾ ಇವಾಗ? ಏನೋ ಡೌಟ್ಸ್ ಇದೆಯಾ? ಇಷ್ಟೇ ಕಾನ್ಸೆಪ್ಟ್ಸ್, ಇದಿಲ್ಲ ಆಕ್ಚುಲಿ, ಬಟ್ ಇನ್ ಕೇಸ್ ನನಗೆ MCQs ಕೇಳಿದ್ರೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇದ್ರ ಮೇಲೆ ಕೇಳ್ತಾನೆ ಪ್ರಾಬ್ಲಮ್ಸ್ ಜಾಸ್ತಿ. ಕ್ಲಿಯರ್? ಓಕೆ, ಸೊ ಪ್ರಾಬ್ಲಮ್ಸ್ ನೋಡೋಣ. ಇಲ್ಲಿ ನೋಡಿ, ಇಷ್ಟು ಫಾರ್ಮುಲಾಸ್ ನಾವು ಇವಾಗ ಇಷ್ಟು ಇವತ್ತು ಏನ್ ಮಾಡಿದ್ರೆ ಇಷ್ಟು ಕಂಪ್ಲೀಟ್ ಫಾರ್ಮುಲಾಸ್ ನೋಡಿ. ಇವಾಗೆಲ್ಲ ಇದು ಅರ್ಥ ಆಗಿದ್ರೆ ಪಟ 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 ಅಂತ ಆನ್ಸರ್ ಬರುತ್ತೆ. ಇವಾಗ ಇದೆಲ್ಲ ಅರ್ಥ ಆಗಿದ್ರೆ ಆನ್ಸರ್ ನೋಡಿ ಹೆಂಗ್ ಬರುತ್ತೆ. ಸ್ಲೋಪ್ ಆಫ್ ದ ಲೈನ್ ನೋಡ್ತಾನೆ ಆನ್ಸರ್ ಬಿಡ್ಬೋದು, ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಲ್ಲ. 5/2. ಹಾಕಿ ಚಾರ್ಟ್ಸ್ ಅಲ್ಲಿ ಹಾಕಿ ನೋಡಿ. ಲೈನ್ ಕೊಟ್ಟಿದ್ದಾನೆ 5y minus 2x is equal to 7 ಅಂತ, ಬಟ್ ಸ್ಟ್ರೈಟ್ ಲೈನ್ ಈಕ್ವೇಶನ್ ಅಲ್ಲಿ ಇಲ್ಲ. ಸ್ಟ್ರೈಟ್ ಲೈನ್ ಈಕ್ವೇಶನ್ ಏನು? ax plus by plus c is equal to 0. ಈ ಫಾರ್ಮ್ ಅಲ್ಲಿ ಇರಬೇಕು. ಈ ತರ ಕೊಟ್ಟಿದ್ರೆ ಅದನ್ನ ಶಫಲಿಂಗ್ ಮಾಡ್ಕೊಳ್ಳಿ. 2x ನ ಈ ಕಡೆ ತಗೊಳ್ಳಿ. ದಟ್ ಇಸ್ equal to minus 2x plus 5y ಮೈನಸ್ ಇದನ್ನ ಈ ಕಡೆ ತಗೊಂಡಿದ್ದೀನಿ ಈಕ್ವಲ್ ಟು 7. ಈ 7 ನ ಈ ಕಡೆ ತಗೊಳ್ಳಿ. minus 2x plus 5y minus 7 is equal to 0. ಯಾವಾಗ್ಲೂ ಏನೇ ಮಾಡ್ಬೇಕು ಅಂದ್ರೂ ಈ ಫಾರ್ಮೆಟ್ ಅಲ್ಲಿ ತಗೊಂಡ್ಬರ್ಬೇಕು. ಅವ್ನು ಹೆಂಗನ ಕೊಟ್ಟಿರ್ಲಿ ಈ ಫಾರ್ಮೆಟ್ ತಗೊಂಡ್ಬರ್ಬೇಕು. ಅಂದ್ರೆ ಫಸ್ಟ್ x ಇರಬೇಕು, ಆಮೇಲೆ y ಇರಬೇಕು, ಆಮೇಲೆ 7 ಇರಬೇಕು. ಪ್ಲಸ್ ಅನ್ನ ಇರಲಿ, ಮೈನಸ್ ಅನ್ನ ಇರಲಿ. ಸೊ ಇವಾಗ ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು ಅಂದ್ರೆ a ಏನು? a is equal to -2, b is equal to 5 ಆಗುತ್ತೆ. ಸೊ ಸ್ಟ್ರೈಟ್ ಲೈನ್ ಕೊಟ್ಟಾಗ ಸ್ಲೋಪ್ ಕೇಳಿದಾನೆ. ಏನ್ ಕೇಳಿದಾನೆ? ಸ್ಲೋಪ್ ಕೇಳಿದಾನೆ. ಸ್ಲೋಪ್ is equal to minus a by b. ಸೊ a ಎಷ್ಟು? -2. ಸೊ ಮೈನಸ್ ಆಫ್ -2 ಡಿವೈಡ್ ಬೈ 5. b1 ಪ್ಲಸ್ 5 ಇದೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಟ್ಸ್ 2/5 ಅಂಡ್ ದ ಆನ್ಸರ್ ಈಸ್ ಆಪ್ಷನ್ ಎ. ನೋಡ್ತಾನೆ ಹೇಳ್ಬೋದು, ಬಟ್ ಈ ತರ ಕೊಟ್ಟಾಗ ಸ್ವಲ್ಪ ಶಫ್ಲಿಂಗ್ ಮಾಡಬಹುದು. ನೋಡಿ, ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಆಟೋಮೆಟಿಕಲಿ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಯಾರಿಗಾನ ಡೌಟ್ಸ್ ಇದೆಯಾ? ಗುಡ್. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಈಕ್ವೇಶನ್ ಅಲ್ಲೇ ಕೊಟ್ಟಿದ್ದಾನೆ, ನೋಡ್ತಾನೆ ಹೇಳ್ಬೋದು. ಬಟ್ ಇಲ್ಲಿ ರೇಡಿಯನ್ಸ್ ಅಲ್ಲಿ ಕೊಟ್ಟಿದ್ದಾನೆ. DCT ಕ್ವಶನ್ ಇದು 2022 ಚಾರ್ಟ್ಸ್ ಅಲ್ಲಿ ಹಾಕಿ. ಸ್ಕ್ರೀನ್ ಎಲ್ಲ ಬ್ಲರ್ ಆಗಿದೆ ಸರ್. ಬ್ಲರ್ ಆಗಿದೆಯಾ? ಏನಿಲ್ವಲ್ಲ, ಹೌದೇನ್ರ? ಇಷ್ಟೇ. ವಾಟ್ ಅಬೌಟ್ ಅದರ್ಸ್? No, sir, clear. ನಿಮ್ದು ಪ್ರಾಬ್ಲಮ್ ಇರುತ್ತೆ ನೋಡಪ್ಪ. ಕ್ಲಿಯರ್ ಇದೆ. ಅದು ನಿಮ್ದು ಮೊಬೈಲ್ ಡೇಟಾ ಪ್ರಾಬ್ಲಮ್ ಆದಾಗ, ಸ್ಪೀಡ್ ಪ್ರಾಬ್ಲಮ್ ಆದಾಗ ಆತರ ಆಗುತ್ತೆ. ಕೆಲವು ಬಾಟಮ್ ಅಲ್ಲಿ ನೋಡಿ ಎಲ್ಲೋ ನಿಂತು ಅಂದ್ರೆ ಪ್ರಾಬ್ಲಮ್ ಇರುತ್ತೆ. ಮತ್ತೊಂದ್ಸಲ ಕ್ಲೋಸ್ ಮಾಡಿ ಓಪನ್ ಮಾಡಿ, ಸರಿ ಹೋಗುತ್ತೆ. ಆನ್ಸರ್ಸ್ ಏನಾಗ್ತಾ ಇದೀರಾ? ಬಿ ಅಂತ ಆಗ್ತಾ ಇದೀರಾ, ಕೆಲವರು ಎ ಅಂತ ಆಗ್ತಾ ಇದೀರಾ. ವೈ x plus y minus 2 is equal to 0 in the form of ax plus by plus c is equal to 0. ಈ ಫಾರ್ಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ x a ಎಷ್ಟು? a is equal to 1 and b is equal to 1. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಕ್ ಕೇಳಿದಾನೆ. ಏನ್ ಕೇಳಿದಾನೆ? ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಲ್ವಾ? ಸೊ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತಂದ್ರೆ ಎ ಬಿ ಬರಲ್ಲ ಇಲ್ಲಿ.
ಅಲ್ಲ ಫಸ್ಟ್ ಸ್ಲೋಪ್ ಫೈಂಡ್ ಔಟ್ ಮಾಡಿ. ಎ ಇಸ್ ಟು 1 ಅಂಡ್ ಬಿ ಇಸ್ ಟು 1. ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಕೇಳಿದಾನೆ, ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೇಳಿದಾನೆ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೇಳಿದಾಗ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಸೊ ಎಂ ಇಸ್ ಟು ಮೈನಸ್ ಎ ಬೈ ಬಿ. ಸೊ ಮೈನಸ್ 1/1 ದಟ್ ಇಸ್ ಟು -1 ಬರುತ್ತೆ. ಅಂದ್ರೆ ಎಂ ಇಸ್ ಟು -1 ಬರುತ್ತೆ. ಬಟ್ ಇಲ್ಲಿ ಎಂ ಕೇಳಿಲ್ಲ ನನಗೆ, ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೇಳಿದಾನೆ, ಅಂದ್ರೆ ತೀಟಾ ಕೇಳಿದಾನೆ. ಸೊ ತೀಟಾ ಬರಬೇಕು ಅಂದ್ರೆ ಏನು, ಎಂ ಇಸ್ ಟು ಫಾರ್ಮುಲಾ ಇರೋದು ಟ್ಯಾನ್ ತೀಟಾ. ಸೊ ಎಂ ವ್ಯಾಲ್ಯೂ ಬಂದಿದೆ ನನಗೆ, ಎಂ ಇಸ್ ಟು ಏನು -1 ಇಸ್ ಟು ಟ್ಯಾನ್ ತೀಟಾ. ಇದನ್ನ ಹೆಂಗ್ ಬರ್ಕೊಬಹುದು ಅಂತಂದ್ರೆ ಟ್ಯಾನ್ ತೀಟಾ ಇಸ್ ಟು -1 ಬರ್ಕೊಬಹುದು. ಸೊ ಟ್ಯಾನ್ ಆ ಕಡೆ ಕಳಿಸಿ, ತೀಟಾ ಇಸ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬರುತ್ತೆ. ಅಂದ್ರೆ ತೀಟಾ ಇಸ್ ಟು -45 ಡಿಗ್ರಿ ಬರುತ್ತೆ. ಅಂಡ್ ತೀಟಾ ಇಸ್ ಟು -π/4 ಬರುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಎ. ನೋಡಿ ಇದು ಕನ್ಫ್ಯೂಷನ್ಸ್ ಆಗೋದು ನಿಮ್ಗೆ. ಸೊ ಇಲ್ಲಿ ಏನ್ ಕೇಳಿದಾನೆ, ಸ್ಟ್ರೈಟ್ ಲೈನ್ ಕೇಳಿದಾನೆ, ಸ್ಲೋಪ್ ಫೈಂಡ್ ಔಟ್ ಕೇಳಿಲ್ಲ. ಬಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೇಳಿದಾನೆ, ಅಂದ್ರೆ ತೀಟಾ ಕೇಳಿದಾನೆ. ನಿಮ್ಗೆ ತೀಟಾ ಕೇಳಿರ್ಬೇಕಾದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಲೋಪ್ ಏನ್ ಬರುತ್ತೆ, ಮೈನಸ್ ಎ ಬೈ ಬಿ ಬರುತ್ತೆ. ಸೊ ಎ ಬಂದು 1, ಬಿ ಬಂದು 1. ಸೊ -1/1 ಅಂದ್ರೆ -1 ಬರುತ್ತೆ. ಸೊ ಎಂ ಇಸ್ ಟು -1 ಬರುತ್ತೆ. ಫಾರ್ಮುಲಾ ಇದೆ ನಂಗೆ, ತೀಟಾ ಬೇಕು ನನಗೆ. ಇಲ್ಲಿ ಫಾರ್ಮುಲಾ ಇದೆ, ಎಂ ಇಸ್ ಟು ಟ್ಯಾನ್ ತೀಟಾ. ಸೊ ಎಂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಟ್ಯಾನ್ ತೀಟಾ ಬರುತ್ತೆ ನನಗೆ. ಇಲ್ಲಿ ನಂಗೆ ತೀಟಾ ಬೇಕು ನನಗೆ ಇಲ್ಲಿ. ಸೊ ಅದಕ್ಕೆ ಏನ್ ಮಾಡಿ, ಟ್ಯಾನ್ ನ ಈ ಕಡೆ ಕಳಿಸಿ, ಅವಾಗ ಟ್ಯಾನ್ ಇನ್ವರ್ಸ್ 1 ಆಗುತ್ತೆ. ಟ್ಯಾನ್ ಇನ್ವರ್ಸ್ 1 ಇಸ್ ಟು 45 ಡಿಗ್ರಿ ಬರುತ್ತೆ. ಉಲ್ಟಾ ಮಾಡಿ ಅಷ್ಟೇ, ಇಲ್ಲ ಟ್ಯಾನ್ 45 ಎಷ್ಟು 1, ಟ್ಯಾನ್ ಇನ್ವರ್ಸ್ 1 ಎಷ್ಟಾಗುತ್ತೆ. ಇದೇನಿಲ್ಲ ಕಂಡ್ರೋ, ಇಲ್ಲಿ ಸಿಂಪಲ್ ಥಿಂಗು ನೋಡಿ, ಇಲ್ಲಿ ಬರಿತೀನಿ. ಇಲ್ಲಿ ಟ್ಯಾನ್ 45 ಎಷ್ಟಪ್ಪ 1 ಅಲ್ವಾ. ಸೊ ಇದನ್ನ ಈ ಕಡೆ ಕಳಿಸಿ, 45 ಇಸ್ ಟು ಟ್ಯಾನ್ ಇನ್ವರ್ಸ್ 1 ಬರುತ್ತೆ. ಕರೆಕ್ಟಾ? ನಾನು ಅದನ್ನ ಇಲ್ಲಿ ಬರೆದ್ರು, ಟ್ಯಾನ್ ಇನ್ವರ್ಸ್ 1 ಇಸ್ ಟು 45 ಡಿಗ್ರಿ. ಇದು ಆಂಗಲ್ ಇರುತ್ತೆ, ರೇಡಿಯನ್ಸ್ ಅಲ್ಲಿ ಬರುತ್ತೆ. ಅವ್ನು ರೇಡಿಯನ್ಸ್ ಅಲ್ಲಿ ಕೇಳಿದಾನೆ. ಸೊ ಆನ್ಸರ್ ಇಸ್ ಆಪ್ಷನ್ ಎ. ಗುಡ್. ಎನಿ ಡೌಟ್ಸ್? ತೋರಿಸಿ ಸರ್ ಒಂದು ನಿಮಿಷ. ಏನಪ್ಪ ಫಸ್ಟ್ ಒಂದು ಫಸ್ಟ್ ಒನ್ ಫಸ್ಟ್ ಕ್ವಶನ್ ಮಾಡಿದ್ದು ಸರ್. ಸ್ಲೋಪ್ ಲೈನ್ ಕೊಟ್ಟಿದ್ದಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಫಾರ್ಮುಲಾ ಅಪ್ಲೈ ಮಾಡು, -a/b. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಓಕೆ ಸರ್. ಎನಿ ಡೌಟ್ಸ್ ಯಾರಿಗಾದ್ರು ಇದರಲ್ಲಿ? A straight line is inclined at 135 degree to the x-axis. The slope of the line is. ಸುಮ್ಮನೆ ಒಂದು ಲೈನ್ ಕೊಟ್ಟಿದ್ದಾನೆ, ಏನಿಲ್ಲ ಮಣ್ಣಗಟ್ಟಿ ಕೊಟ್ಟಿರೋದು. ಒಂದು ಲೈನ್ ಇದೆ, ಇನ್ಕ್ಲೈನ್ ಆಗಿದೆ, ಥೀಟಾ ಇಸ್ ಟು 135 ಡಿಗ್ರಿ ಇದೆ. ಯಾವ ಫಾರ್ಮುಲಾ? ಟ್ಯಾನ್ ಥೀಟಾ ಸರ್. ದಟ್ ಈಸ್ ಟು ಥೀಟಾ ಬಂದು 135 ಇದೆ ನಮ್ಗೆ ಇಲ್ಲಿ. ಸೊ ಟ್ಯಾನ್ 135. ಸೊ ಇದನ್ನ ಮಾಡೋದು ಗೊತ್ತಿದೆ ನಿಮ್ಗೆ, ಅಲೈಡ್ ಆಂಗಲ್ಸ್. ದಟ್ ಈಸ್ ಟು ಟ್ಯಾನ್ 135 ಬಂದು ಟ್ಯಾನ್ 180 ಮೈನಸ್ 45. That is to minus tan 45. That is to -1. Answer option A again. Minus ಯಾಕೆ ಬಂತು tan? Theta. Second quadrant. ASTC rule. ಸೆಕೆಂಡ್ ಕ್ವಾಡ್ರೆಂಟ್ ASTC ರೂಲ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್. ಆಮೇಲೆ 180 ಬಂದಿರೋದಕ್ಕೆ ಟ್ಯಾನೇ ಬರುತ್ತೆ. ಎಲ್ಲ ಕಾನ್ಸೆಪ್ಟ್ಸ್ ಪ್ಲೇ ಆಗುತ್ತೆ ಇಲ್ಲಿ. ಬೇರೆ ಮೆಥಡು ಇದಾವೆಲ್ಲ ಬೇಡ, ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ನಿಮ್ಗೆ ಏನ್ ಆನ್ಸರ್ ಬೇಕೋ, ಎಷ್ಟು ಸಿಂಪಲ್ ಆಗುತ್ತೋ ಅದನ್ನ ಮಾಡಿ ಸಾಕು. ಅದನ್ನೆಲ್ಲ ತಗೊಂಡು ಏನ್ ಮಾಡ್ತೀರಾ ನೋಡಿ. ಇದು ಸೇಮ್ DCT ಕ್ವಶನ್. ಇಂಥ ಕ್ವಶನ್ ಕೇಳ್ಬಿಟ್ರೆ ಮಿಸ್ ಮಾಡ್ಕೊಬೇಕೇನಲ್ಲ, 1 ಮಾರ್ಕ್ ಕಣ್ಣು ಮುಚ್ಕೊಂಡ್ ಬರೀಬೋದಲ್ವೇನ್ರು. ಮಾಡ್ರ ಇವೆಲ್ಲ ಬರೆಯೋದ್ ಬೇಕಾಗಿಲ್ಲ, ಸುಮ್ಮನೆ ನಾನು ನಿಮ್ಗೆ ಗೊತ್ತಾಗ್ಲಿ ಬರಿತಾ ಇದ್ದೀನಿ. ಇದೆಷ್ಟು 150 ಹಾಕಿದ್ದಾನೆ. ನೋಡಿ 1 ಮಾರ್ಕ್ ಇದಕ್ಕೆ. ಸೇಮ್ m is equal to tan theta, that is equal to tan 150. tan 150 ಅಂತಂದ್ರೆ that is equal to tan of
180 minus 30 that is equal to minus tan 30. ಸೊ ಗೊತ್ತಾಗಿಲ್ಲ ಅಂತಂದ್ರೆ ಯಾವ ಫಾರ್ಮುಲಾ tan 30 ವ್ಯಾಲ್ಯೂ sin 60 is equal to cos 30 is equal to root 3 by 2. ಆಮೇಲೆ cos 60 is equal to sin 30 is equal to 1 by 2. ನೋಡಿ ಬರಿತಾ ಇದ್ರೆ ಬಂದ್ಬಿಡುತ್ತೆ, ಇಲ್ಲ ಟೇಬಲ್ ಬರ್ಕೊಂಡಿದ್ರೆ ನೋ ಇಶ್ಯೂ. ಸೊ sin 30 by cos 30 1 by root 2 into 1 by 2 into root 3 by 2 that is equal to 1 by root 3 minus 1 by root 3. Yes, it's option A. ನೋಡಿ ಇಷ್ಟೇ, ಹಿಂಗೆ ಇದ್ರ ಎರಡರ ಮೇಲೆ ಮ್ಯಾಕ್ಸಿಮಮ್ ಹಿಂಗೆ ಕೇಳೋದು. ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿ. ಫಾರ್ಮುಲಾ ಮೇಲೂ ಕೇಳ್ತಾನೆ ನಿಮ್ಗೆ ಇಲ್ಲಿ. He can ask on the formula also. Slope of the line joining 2 points. Yes, direct formula ಕೇಳ್ತಾನೆ. M is equal to y2 minus y1 divided by x2 minus x1. Correct. ಸೇಮ್ ಕ್ವಶನ್ ಮೇಲೆ ಸೇಮ್ ಫಾರ್ಮುಲಾ ಮೇಲೆ ಕ್ವಶನ್. 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ, ಸ್ಲೋಪ್ ಫೈಂಡ್ ಔಟ್ ಮಾಡಿ. ನೋಡಿ ನಾನು ಹೇಳ್ತಾ ಇರೋದು ಎರಡೇ ಕಾನ್ಸೆಪ್ಟ್, ಒಂದು ಸ್ಲೋಪ್ ಇಲ್ಲ ಸ್ಟ್ರೈಟ್ ಲೈನ್ ನೆಕ್ಸ್ಟ್ ಬರುತ್ತೆ, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಸೊ m is equal to y2 minus y1 divided by x2 minus x1. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಆಗೋದು, ಪಾಯಿಂಟ್ಸ್ ಬರ್ಕೊಬೇಕು ಇಲ್ಲಿ. ಓಕೆ, ಸೊ ಇದು ಬಂದು x1, ಇದು ಬಂದು y1, ಇದು ಬಂದು x2, ಇದು ಬಂದು y2. ಯಾವಾಗ್ಲೂ ಹಿಂಗ್ ತಗೊಬೇಕಾಗಿರೋದು. ಫಸ್ಟ್ ಪಾಯಿಂಟ್ ನ x1 y1, ಸೆಕೆಂಡ್ ಪಾಯಿಂಟ್ ನ x2 y2 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ y2 ಅಂದ್ರೆ 7 minus 3, x2 ಅಂತಂದ್ರೆ 4 minus 2 that is equal to 4 by 2 that is equal to 2. ಸೊ m is equal to 2 ಬರುತ್ತೆ ಅಂಡ್ ಆನ್ಸರ್ ಆಪ್ಷನ್ ಬಿ ಬರುತ್ತೆ. ಯಾರನ್ನ ಸಿ ಹಾಕಿದೀರಾ? ಒಡ್ಸ್ಕೊಂತೀರಾ ಸಿ ಹಾಕಿದ್ರೆ, ಅಥವಾ ಎ ಹಾಕಿದ್ರೆ ಬಿ ಬಿಟ್ಟು. ಗುಡ್ ಗುಡ್. ಅವಾಗೆಲ್ಲ ಮಾಡ್ದಂಗೆ ಫೈಂಡ್ ದ ಇನ್ಕ್ಲಿನೇಷನ್ ಆಫ್ ದ ಲೈನ್ x minus y plus 1 is equal to 0 with x axis. ಸೇಮ್ ಅವಾಗಲೇ ಮಾಡ್ದಂಗೆ x minus y plus 1 is equal to 0. ಫಸ್ಟ್ ಸ್ಲೋಪ್ ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ a is equal to 1 ಬರುತ್ತೆ, b is equal to minus 1 ಬರುತ್ತೆ. ಸೊ m is equal to minus a by b that is equal to minus 1 by minus 1. ಕ್ಯಾನ್ಸಲ್ ಆದ್ರೆ 1 ಬರುತ್ತೆ. ಸೊ m is equal to 1. ಸೊ ಥೀಟಾ ಬೇಕು ನನಗೆ. m is equal to tan theta. ಸೊ m ಅಂದ್ರೆ 1 ಬರುತ್ತೆ. 1 is equal to tan theta. ಸೊ tan theta is equal to 1. So theta is equal to tan inverse of 1 that is equal to theta is equal to 45 degree. Yes, it's option B. ಥೀಟಾ ಫೈಂಡ್ ಔಟ್ ಮಾಡ್ಬೇಕಾ ಅಥವಾ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕಾ? ಸ್ಲೋಪ್ ಅಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ, ಥೀಟಾ ಅಂದ್ರೆ ಎಕ್ಸ್ಟೆಂಡ್ ಆಗುತ್ತೆ. ಈ ತರ ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ಸ್ ನೀವು. ಕಷ್ಟ ಇದೆಯಾ? ನೋಡಿ ಫಾರ್ಮುಲಾ ಮೇಲೆ ಕೇಳ್ತಾನೆ. ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಎಸ್, ಗುಡ್ ಗುಡ್. ax plus by plus c is equal to 0. Correct. If the angle theta is given, the slope of the line is, ಇದೊಂದು ಕ್ವಶನ್ ಇದು, m is equal to tan theta. Tangent of that angle. Good good good. Slope of a line parallel to x axis. ನೋಡಿ ಇಲ್ಲಿ ಕಾನ್ಸೆಪ್ಟ್ ಪ್ಲೇ ಆಯ್ತಿಲ್ಲ. ಈ ತರ ಕೇಳ್ತಾನೆ, ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನೋಡಿ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್, ಥೀಟಾ ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು 0 ಅಂತಂದ್ರೆ m is equal to tan theta that is equal to tan 0 that is equal to tan 0 ಅಂದ್ರೆ 0 ಬರುತ್ತೆ. ಎಸ್, ಇಟ್ಸ್ ಆಪ್ಷನ್ ಬಿ. ಆಲ್ರೆಡಿ ಹೇಳಿದೀನಿ ನಿಮಗೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ 0 ಬರೀಬಹುದು. m is equal to 0 ಆಗುತ್ತೆ. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್, ಇದೊಂದು ತುಂಬಾ ಈಸಿ. ಮೈನಸ್ a by b
ಬಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಇಂಥ ಕ್ವಶನ್ ಕೊಟ್ಟಾಗ ಹರಿಬರಿ ಮಾಡಕ್ ಹೋಗ್ಬೇಡಿ. ಎ ಬಿ ವ್ಯಾಲ್ಯೂ ಬರ್ಕೊಂಡು ಮಾಡಿ. ಎ ಇಸ್ ಈಕ್ವಲ್ ಟು 2 ಅಂಡ್ ಬಿ ಇಸ್ ಈಕ್ವಲ್ ಟು -3. ಸೊ ಎಂ ಇಸ್ ಈಕ್ವಲ್ ಟು -a by b -2 by -3 ಕ್ಯಾನ್ಸಲ್ ಆದ್ರೆ ಎಂ ಇಸ್ ಈಕ್ವಲ್ ಟು 2 by ಸರ್ 3. ಉಲ್ಟಾ ಇದೆ ಸರ್. ಏನಾ? ಉಲ್ಟಾ ಉಲ್ಟಾ ಇದೆ ನೋಡಿ. ಎ ಬಂದು -3 ಸರ್. ನೋಡಿ ನನಗೆ ಒಂದು ಮಾರ್ಕ್ ಹೋಯ್ತು. ಇದೇ ಮಾಡೋದು ನಾವು. ಕ್ವಶನ್ ನೋಡ್ತಾನೆ ಖುಷಿ ಆಗ್ಬಿಡುತ್ತೆ. ಈ ತಪ್ಪುಗಳು ಮಾಡ್ತೀವಿ ನೋಡಿ. ನಂಗೊಂದು ಮಾರ್ಕ್ ಹೋಯ್ತು ಇವಾಗ. 2y - 3x + 7 = 0. ಇದ್ರ ಉಲ್ಟಾ ಬರ್ಕೊಬೇಕು. ಆಲ್ವೇಸ್ -3x + 2y + 7 = 0. ನಾನು ಹೆಂಗ್ ಮಾಡಿದೆ ನಿಮಗೂ ಇದೇ ಆಗೋದು. ಅದಕ್ಕೆ ಸ್ವಲ್ಪ ಅನಲೈಸ್ ಮಾಡಬೇಕು. ಓಕೆ, ಸೊ ಇವಾಗ a = -3 ಅಂಡ್ b = 2 ಬರುತ್ತೆ. ಸೊ a = -3, b = 2. ಏನ್ ಫೈಂಡ್ ಔಟ್ ಮಾಡಬೇಕು? m = -a by b. ಸೊ ಮೈನಸ್ ಆಫ್ -3 ಡಿವೈಡ್ ಬೈ 2 ಪ್ಲಸ್ ಆಗುತ್ತೆ. ಸೊ m = 3/2 ಬರುತ್ತೆ. ಎಸ್, ಇಟ್ಸ್ ಆಪ್ಷನ್ ಎ. ಕಾಮನ್ ಆಗಿ ಮಿಸ್ಟೇಕ್ಸ್ ಇದೇ ಮಾಡೋದು. ಸ್ವಲ್ಪ ನೋಡ್ತಾನೆ ಕ್ವಶನ್ ನಂಗೆ ಗೊತ್ತು ಅನ್ನೋದು ಬಂದಾಗ ಆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಸ್ಮಾಲ್ ತಪ್ಪುಗಳು ಮಾಡ್ತೀರಾ. ಸ್ವಲ್ಪ ಅಲರ್ಟ್ ಆಗಿ, ಆಮೇಲೆ ಕೈ ಇಸ್ಕೊಬೇಕು. ಅಯ್ಯೋ ಹೋಗ್ಬಿಡುತ್ತೆ ಅಂತ. ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ನೋಡ್ತಾನೆ ಆನ್ಸರ್ ಹಾಕ್ಬೋದು. ಇನ್ಫಿನಿಟಿ ಹೇಳದ್ನಲ್ಲ, ಎಕ್ಸ್ ಆಕ್ಸಿಸ್ಗೆ ಅವ್ನು ಕೇಳೋದು, ವೈ ಆಕ್ಸಿಸ್ ಕೇಳಲ್ಲ. ಸ್ಲೋಪ್ ಆಫ್ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ವೈ ಎಕ್ಸ್ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಹಿಂಗ್ ಬರುತ್ತೆ. ಇದು ಎಕ್ಸ್, ಇದು ವೈ. ಸೊ 90 ಡಿಗ್ರಿ. ಸೊ 90 ಡಿಗ್ರಿ ಅಂದ್ರೆ ಎಂ = tan theta. So theta = 90 degree. So tan 90 ಅಂದ್ರೆ infinity. So m = infinity. Good. Formula. Yes, -a by b. ಸಿಂಪಲ್ ಕ್ವಶನ್ಸ್ ಇವೆಲ್ಲ ಮಾಡ್ತಾ ಇರೋದು, ಯಾಕಂದ್ರೆ 2 ಟಾಪಿಕ್ ಅಲ್ವಾ. ಬಟ್ 1 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನೋಡಿ. ಈ ತರ ಸ್ವಲ್ಪ ಟಿಪಿಕಲ್ ಆಗತ್ತೆ. ಈ ತರ ಕೊಡ್ತಾನೆ. ಈ ತರ ಕೊಟ್ಟಾಗ ಏನು ಮಾಡೋಕ್ಕಾಗಲ್ಲ. ಯು ಶುಡ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಮಾಡಿ. 2 × 4x + 3 - 3 × 2y + 1 = 0. ಫಾರ್ಮ್ ತರಬೇಕಾಗಿರೋದು ax + by + c = 0. ಈ ಫಾರ್ಮ್ ತರಬೇಕು. ಸೊ ಮಲ್ಟಿಪ್ಲೈ ಮಾಡಿದನ್ನ 2 × 4 8x + 6 -3 2s are 6y + -3 = 0. x ಒಂದ್ ಕಡೆ ಹಾಕೊಳ್ಳಿ, y ಒಂದ್ ಕಡೆ ಹಾಕೊಳ್ಳಿ. 8x - 6y + 6 - 3 = 0. ಸೊ 8x - 6y 6 3 ಹೋದ್ರೆ +3 = 0. ಸೊ m = -a by b. that is equal to minus of a ಬಂದು 8, b ಬಂದು -6. ಸೊ ಕ್ಯಾನ್ಸಲ್ ಆದ್ರೆ 2 3s are 2 4s are. that is equal to -4/3 ಬರುತ್ತೆ. ಅಲ್ಲ, +4/3 ಬರುತ್ತೆ. and the answer is option B. yes, correct. so 4/3 ಬರುತ್ತೆ, ಯಾಕಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ therefore m = 4/3. ನೋಡಿ, ಒಂದು ಡೈರೆಕ್ಟ್ ಕೊಡ್ತಾನೆ, ಇಲ್ಲ ಸಿಂಪಲ್ ಆಗಿ ಈ ತರ ಕೊಡ್ತಾನೆ. ಅಂದ್ರೆ ಈ ಫಾರ್ಮ್ ತಗೊಂಡ್ಬರ್ಬೇಕು ನೀವು, ಅಷ್ಟೇ, ಇನ್ನೇನು ಇಲ್ಲ. ಈ ಫಾರ್ಮ್ ತಗೊಂಡ್ಬಂದು ಆನ್ಸರ್ ಮಾಡ್ಬೇಕು. ನೋಡಿ, ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಸಮ್ಸ್ ಮಾಡಕ್ಕೆ. ಖುಷಿ ಆಗ್ತಾ ಇಲ್ವಾ? ಫಾರ್ಮುಲಾಸ್ ಗೊತ್ತಿದ್ರೆ ಲಿಟರಲಿ ಯು ವಿಲ್ ಫೈಂಡ್ ಯು ವಿಲ್ ಎಂಜಾಯ್ ಮ್ಯಾಥ್ಸ್. What can be said regarding a line if the slope is negative? ಸ್ಲೋಪ್ ನೆಗೆಟಿವ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಥಿಂಕ್ ಮಾಡಿ ಅಷ್ಟೇ. ಇಲ್ಲೊಂದು ಅರ್ಥ ಮಾಡ್ಕೊಬೇಕಾಗಿರೋದು, ಅಕ್ಯೂಟ್ ಅಂದ್ರೆ ಲೆಸ್ ದೆನ್ 90 ಡಿಗ್ರಿ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಅಪ್ಟ್ಯೂಸ್ ಅಂದ್ರೆ ಗ್ರೇಟರ್ ದೆನ್ 90, ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ನೆಗೆಟಿವ್ ಬರೋದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಅಪ್ಟ್ಯೂಸ್. ಎಸ್, ಇಟ್ಸ್ ಆಪ್ಷನ್ ಬಿ. ಸ್ವಲ್ಪ ಶಫ್ಲಿಂಗ್ ಆಗಿದೆ. ಆಪ್ಷನ್ ಬಿ ಇದು, ಅಪ್ಟ್ಯೂಸ್. ಕರೆಕ್ಟ್, ಗುಡ್.
ಅದೇ ಪಾಸಿಟಿವ್ ತಗೊಂಡಾಗ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ, ಇಟ್ಸ್ ಅಕ್ಯೂಟ್. ನೋಡಿ ಈ ತರನು ಕೇಳ್ಬೋದು ನಿಮ್ಗೆ. ಅಕ್ಯೂಟ್ ಅಂದ್ರೆ ಲೆಸ್ ದೆನ್ 90 ಡಿಗ್ರಿ. ಓಕೆ, ಗುಡ್ ಗುಡ್. ಎರಡು ಕ್ವಶನ್ ಮುಗಿಸ್ಬೋಣ. ವಾಟ್ ಕ್ಯಾನ್ ಬಿ ಸೆಡ್ ರಿಗಾರ್ಡಿಂಗ್ ಇಫ್ ದ ಲೈನ್ ಇಫ್ ಇಟ್ ಸ್ಲೋಪ್ ಈಸ್ 0? ಸ್ಲೋಪ್ 0 ಅಂದಾಗ ಏನ್ ಆಪ್ಷನ್ಸ್ ನೋಡಿ ಈ ತರ ಕೇಳ್ತಾನೆ ನಿಮಗೆ. ಅಕ್ಯೂಟ್ ಬರಲ್ಲ, ಅಪ್ಟ್ಯೂಸ್ ಬರಲ್ಲ, ಯಾಕಂದ್ರೆ ವ್ಯಾಲ್ಯೂ ಬರುತ್ತೆ ಇಲ್ಲಿ. ನನ್ ಆಫ್ ದಿಸ್ ಅಂತೂ ಮೊದಲೇ ಬರಲ್ಲ. ಅದಕ್ಕೆ ನೋಡಿ ನನ್ ಆಫ್ ದಿಸ್ ಅಂತ ಬಂದಾಗ ಆನ್ಸರ್ಸ್ ಆಗಲ್ಲ. ಇದು ಆಲ್ ಆಫ್ ದಿ ಅಬೌವ್ ಅಂತ ಬಂದಾಗ ಮಾತ್ರ 90% ಚಾನ್ಸಸ್ ಇರುತ್ತೆ. ಸೊ ಆಟೋಮೆಟಿಕಲಿ ಐದರ್ ದ ಲೈನ್ ಎಕ್ಸ್ ಆಕ್ಸಿಸ್ ಆರ್ ಇಟ್ಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಲೈನು ಐದರ್ ದ ಲೈನ್ ಇಸ್ ಎಕ್ಸ್ ಆಕ್ಸಿಸ್, ನೋಡಿ ಹಿಂಗೆ ಬರಬೇಕು. ಸೊ 0 ಅಂತ ಅಂದಾಗ ಪ್ಯಾರಲಲ್ ಬರಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಲೈನ್ ಇರಬೇಕು, ಇಲ್ಲೇ ಇರಬೇಕು, ಇಲ್ಲ ಇಲ್ಲೇ ಇರಬೇಕು. ಎಸ್, ಇಟ್ಸ್ ಆಪ್ಷನ್ ಸಿ. 2 ಪಾಯಿಂಟ್ಸ್ ಬೇಗ ಮಾಡಿ. m is equal to y2 minus y1 divided by x2 minus x1 that is equal to x find out ಮಾಡಬೇಕು ಇಲ್ಲಿ. 6 ಏನು ಸಿಂಪ್ಲಿಫೈ ಮಾಡಿ ಅಷ್ಟೇ ಬಂದ್ಬಿಡುತ್ತೆ. ಸೊ m is equal to ಇಲ್ಲಿ m ಕೊಟ್ಟಿದ್ದಾನೆ, m is equal to 1 ಕೊಟ್ಟಿದ್ದಾನೆ. The slope of the line joining 1 2 and x comma 6 and is 1. slope is equal to 1 ಕೊಟ್ಟಿದ್ದಾನೆ, m is equal to 1 ಕೊಟ್ಟಿದ್ದಾನೆ. ಸೊ 1 is equal to y2 6 minus ಬರ್ಕೊಳ್ಳಿ ಬೇಕಾರೆ y2 x2 y2 x1 y1 ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ 6 minus 2 whole divided by x minus 1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ. ಸೊ ಕ್ರಾಸ್ ಮಲ್ಟಿಪ್ಲೈ ಇಟ್, ಅಷ್ಟೇನೇನು ಇಲ್ಲ. ಸೊ 1 into x minus 1 is equal to 6 minus 2. ಸೊ x minus 1 is equal to 6 minus 2. ಸೊ ಕಳಿಸ್ಕೊಳ್ಳಿದ್ದೇನೆ, ಇದನ್ನ ಈ ಕಡೆ ತಗೊಳ್ಳಿ. ಓಕೆ, ಸೊ x ವ್ಯಾಲ್ಯೂ ಬೇಕು ನನಗಿಲ್ಲಿ. x minus 1 is equal to 4. x is equal to 4 plus 1. So x is equal to 5. Answer C. Yes. 2 ಪಾಯಿಂಟ್ಸ್ ಕೇಳಿದಾಗ ಒಂದು ಪಾಯಿಂಟ್ ಇರಲ್ಲ ಅದರಲ್ಲಿ, ಅವಾಗ ಈ ತರ ಕೇಳ್ತಾನೆ ನಿಮ್ಗೆ. ಇದು ಆಪ್ಷನ್ಸ್ ಇದೆ. ಅವಾಗ ಸ್ಲೋಪ್ ಕೊಟ್ಟಿರ್ತಾನೆ, ಸ್ಲೋಪ್ ಕೊಟ್ಟಿರ್ಬೇಕು ನೋಡಿ. ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಈಸ್ 1 ಅಂತ ಕೇಳಿದಾನೆ, ಅಂದ್ರೆ m is equal to 1 ಆಗುತ್ತೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಎನಿ ಡೌಟ್ಸ್ ಯಾರಿಗಾದ್ರು? 2 minutes ಮುಗಿಸೋಣ. If the slope of a line is negative, then the angle of inclination lies between. ನೆಗೆಟಿವ್ ಇದ್ರೆ ಯಾವ ರೇಂಜ್ ಅಲ್ಲಿ ಇರುತ್ತೆ, ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ಎಸ್, ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90 to 180. ಗುಡ್. ಆಲ್ರೆಡಿ ಆಗಿದೆ ಅನ್ಕೊಂತೀನಿ 150. ಇದನ್ನ ಮಾಡಿ, ಬೇಡ ಬಿಡಿ ಹೋಗ್ಲಿ, ಜಾಸ್ತಿ ಇದೆ. ಮುಗಿಸ್ಬೋಣ, ಇಲ್ಲಂದ್ರೆ ಇದು ಆಲ್ರೆಡಿ ಮಾಡಿದೀರಾ ಅನ್ಕೊಂತೀನಿ. ಇದನ್ನ ಮಾಡಿ. ದ ಇನ್ಕ್ಲಿನೇಷನ್ ಆಫ್ ದ ಲೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಸೇಮು ಇದು ಆಗಿದೆ ಅಲ್ವಾ? ಇಲ್ಲ ಇಲ್ಲ, ಇದಾಗಿಲ್ಲ. 2x minus 2y plus 5 is equal to 0. ಸೊ m is equal to minus 2 by minus 2. 2 2 ಕ್ಯಾನ್ಸಲ್ ಆದ್ರೆ 1 ಬರುತ್ತೆ. ಎಸ್, ಇಟ್ಸ್ 45 ಡಿಗ್ರಿ. ಎಸ್ ಎ. ಸ್ಲೋಪ್ ಆಫ್ ದ ಲೈನ್, ಸೊ ಎಕ್ಸ್ ವೈ ಸೇಮ್ ಇದೆ, ax plus by ಇದೆ. ಸೊ m is equal to minus a by b, that is equal to minus 2 by plus 9, that is equal to minus 2 by 9. ಅಂದ್ರೆ m is equal to minus 2 by 9. ಎಸ್, ಬಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡಿದೀವಿ. ಅರ್ಥ ಆಯ್ತಾ ಎಲ್ಲ ಕಾನ್ಸೆಪ್ಟ್ಸ್? ನಿಮ್ಗೆ ಯಾವ ಪಾಸಿಬಿಲಿಟಿ ಇದೆಯೋ ಎಲ್ಲ ಕೊಟ್ಟಿದ್ದೀನಿ, ಬೇಕಾದ್ರೆ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಸಿಂಪಲ್ ಅದೇ ಬರುತ್ತೆ. ಲಾಸ್ಟ್ ಒನ್ ನೋಡಪ್ಪ. ಸೊ ಕಾನ್ಸೆಪ್ಟ್ಸ್ ಅರ್ಥ ಆಯ್ತಾ ನಿಮ್ಗೆ? ಅದೇ ಮೇನ್ ಬೇಕಾದ್ರೆ ಸ್ಟ್ರೈಟ್ ಲೈನ್ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀರ್ ಕುಡ್ದಂಗಿರುತ್ತೆ ಸಮ್ಸು. ಸೊ ಇದು ಬೇಸಿಕ್ ಥಿಂಗ್. 2 ಟಾಪಿಕ್ ಕವರ್ ಆಗೋಯ್ತು. ಅದನ್ನೇ ಹೇಳಿದ್ದು, ಸ್ಟ್ರೈಟ್ ಲೈನ್ಸ್ ಬೇಗ ಹೋಗ್ಬಿಡುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ ನಿಮಗೆ. ಓಕೆ, ಸೊ ಕ್ಲಾಸ್ ಅರ್ಥ ಆಯ್ತಲ್ಲ? ಇಲ್ಲ ಒಂದು ಲೈಕ್ ಬಟನ್ ಹಾಕಿ ನೋಡೋಣ, ಅರ್ಥ ಆಗಿ ಖುಷಿ ಆಗಿದ್ರೆ. Thank you, sir. Thank you, sir. Thank you, sir. ಗುಡ್ ಗುಡ್ ಗುಡ್. Bye, sir. Thank you, Bye, sir. bye. Bye, sir. Thank you, Okay, sir. ಓಕೆ, ಬಾಯ್ 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 Bye, sir. ಬಾಯ್ 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 ಬಾಯ್.